ಈ ಎಷ್ಟೊಂದು ಅನೌನ್ಸ್ ಮಾಡ್ತಾರಲ್ಲ ಸರ್, ಅಂದರೆ ನಿಮ್ಮ ಮಕ್ಕಳು ಬುದ್ಧಿವಂತರಾಗಬೇಕಾ, ನಿಮ್ಮ IQ ಲೆವೆಲ್ನ ಜಾಸ್ತಿ ಮಾಡಬೇಕಾ, ಯಾವುದೋ ಒಂದು ನೋಡ್ತಿದ್ದೆ ಸರ್ ವಿಡಿಯೋ. ಈ ಕಣ್ಣಿಗೆ ಬ್ಲೈಂಡ್ ಫೋಲ್ಡ್ ಮಾಡಿ ಹಿಂಗೇನೋ ಹಿಡ್ಕೊಡ್ತಾರೆ, ಹಿಂಗೆ ರೆಡ್ ಇನ್ನೊಂದನ್ನ ಕೊಡ್ತಾರೆ, ಎಲ್ಲೋ ಕಣ್ಣು ಮುಚ್ಕೊಂಡೆಲ್ಲ ಹೇಳ್ಬೋದಾ ಹಿಂಗೆ? ಅಂದರೆ ಏನು ಜ್ಞಾನ ಅದು ಅಂತ ನಂಗೆ ಕುತೂಹಲ, ಈಗ ಕೇಳ್ತಾ ಇದ್ದೀನಿ. ಅಂದರೆ ಆ ಮಟ್ಟಕ್ಕೆ ಇರುತ್ತಾ ಸರ್ ಸ್ಕಿಲ್? ಹೇಳ್ತೀನಿ ಕೇಳಿ ಸರ್. ಒಂದು 10 yearsಯಿಂದ ಈ ಟ್ರೆಂಡ್ ನೋಡ್ತಾ ಇದ್ದೀನಿ ನಾನು. ಪೇರೆಂಟ್ಸ್ಗಳಿಗೆ ಅವ್ರ ಮಕ್ಕಳಲ್ಲಿ ಏನೋ ಒಂದು ಸ್ಪೆಷಲ್ ಕೊಡಬೇಕು ಅಂತ ಕಾಯ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಇಂಥವ್ರು ಉಟ್ಕೋತಾರೆ. ಯಾಕೆ ಅಂತ ಹೇಳ್ತೀನಿ. ಮೊದಲು ನಾ ಇದನ್ನು ಟ್ರೈನಿಂಗ್ ಮಾಡೋಕ್ಕೆ ಶುರು ಮಾಡೋದು. ಇದು ರಿಯಾಲಿಟಿನೋ ಅಲ್ವೋ? ರಿಯಲ್ ಅಲ್ಲ. ಯಾಕೆ ಅಂತ ಹೇಳ್ತೀನಿ. ಒಂದು 7-8 years ಬ್ಯಾಕು ಇದನ್ನು ಮಿಡ್ ಬ್ರೈನ್ ಆಕ್ಟಿವೇಶನ್ ಅಂತ ಕರಿತಾ ಇದ್ರು. ಮಿಡ್ ಬ್ರೈನ್ ಆಕ್ಟಿವೇಶನ್ ಈ ಸೈಂಟಿಫಿಕ್ ಟರ್ಮ್ಸ್ ಯೂಸ್ ಮಾಡ್ಬಿಡ್ತಾರೆ ಸೈಕ್ ಮಾಡೋಕ್ಕೆ. ಲೆಫ್ಟ್ ಬ್ರೈನ್ ಪರ್ಸನ್, ರೈಟ್ ಬ್ರೈನ್ ಪರ್ಸನ್, ಮಿಡ್ ಬ್ರೈನ್ ಆಕ್ಟಿವೇಶನ್ ಅಂತ. ಏನು ಕಣ್ಣಿಗೆ ಪಟ್ಟೆ ಕಟ್ಕೊಂಡು ಮುಂದೆ ಬರೆದ್ರೆ ಟೆಕ್ಸ್ಟ್ ಓದ್ಬಿಡ್ತಾರೆ, ಕಲರ್ ಐಡೆಂಟಿಫೈ ಮಾಡಿಬಿಡ್ತಾರೆ, ಎಲ್ಲ ಫೈನ್. ಬರ್ತಾ ಲಾಸ್ಟ್ ಒಂದು 3 yearsಯಿಂದ ನೋಡ್ತಾ ಇದ್ದೀನಿ, ಗಾಂಧಾರಿ ವಿದ್ಯೆ ಅಂತ ಕೊಟ್ಬಿಟ್ಟು ರೀನೇಮ್ ಮಾಡಿದ್ರು, ರೀನೇಮ್ ಮಾಡಿ ಅದನ್ನು ಬ್ರ್ಯಾಂಡಿಂಗ್ ಮಾಡ್ತಿದ್ದಾರೆ. ನಾನು ಪೇರೆಂಟ್ಸಿಗೆ ಕಳಿಸೋರಿಗೆಲ್ಲ 2 ಪ್ರಶ್ನೆ ಕೇಳ್ತೀನಿ. ಮೊದಲನೇ ಪ್ರಶ್ನೆ, ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಅವರು ಓದೋದಾಗಲಿ ಅಥವಾ ಕಲರ್ ಐಡೆಂಟಿಫೈ ಮಾಡೋದಾಗಲಿ ಮಾಡೋದ್ರಿಂದ ಅವ್ರಿಗೆ ಏನಕ್ಕೆ ಪ್ರಯೋಜನ ಆಗುತ್ತೆ, ಜೀವನದಲ್ಲಿ ಏನಕ್ಕೆ ಪ್ರಯೋಜನ ಆಗುತ್ತೆ? ಆಮೇಲೆ ಇವರು ಇದನ್ನು ಟೀಚ್ ಮಾಡ್ತಾ ಇದ್ದಾರಲ್ವ, ಹಂಗಾರೆ ಕಣ್ಣೇ ತೆಗೆದುಬಿಟ್ಟು ಹುಡುಗರಿಗೆ ಹೆಂಗಿರೋ ಎಲ್ಲ ಹೇಳ್ತಾ ಇದ್ದಾರಲ್ಲ, ಅಥವಾ ಕಣ್ಣಿಲ್ದಿರೋರಿಗೆ ಅಂದರಿಗೆ ಹೇಳ್ಕೊಡಿ ಈ ಸ್ಕಿಲ್ನ. ಅವ್ರಿಗೆ ಹೆಲ್ಪ್ ಆಗುತ್ತೆ, ಬದುಕಬಹುದು. ಕರೆಕ್ಟ್. ಓಕೆ. ಇದನ್ನು ತುಂಬ ಜನ ಡಿಸ್ಪ್ರೂವ್ ಮಾಡಿದ್ದಾರೆ. ಓಕೆ. PC ಸರ್ಕಾರ ಅಂತ ಫೇಮಸ್ ಮೆಜಿಷಿಯನ್. ಹೌದು. ಅವ್ರು ಹೆಂಗೆ ಮಾಡ್ತಿದ್ದಾರೆ ಟ್ರಿಕ್ನ ಅಂತಲೂ ಎಕ್ಸ್ಪೋಸ್ ಮಾಡಿ ಬಿಟ್ಟಿದ್ದಾರೆ. ಬಟ್ ಆ ಮಕ್ಕಳೆಲ್ಲ ಮಾಡ್ತಿರೋ ಸುಳ್ಳ ಹಂಗಾರೆ? ಖಂಡಿತ. ಓಪನ್ ಚಾಲೆಂಜ್. ಇನ್ನೊಬ್ರು ವ್ಯಕ್ತಿ ಇದನ್ನ ಓಪನ್ ಚಾಲೆಂಜ್ ಕೊಟ್ಟಿದ್ದಾರೆ ನಿಮಗೆ. ಅಲ್ಲ, ಅವರು ಅನೌನ್ಸ್ ಮಾಡಿದ್ದಾರೆ, 5 lakhs ಕೊಡ್ತೀನಿ, ಬಂದು ಇದನ್ನ ಕೊಟ್ಟಿರೋ ಆಕ್ಟಿವಿಟೀಸ್ ಅಂತ. ಇಲ್ಲಿ ಪ್ರಶ್ನೆ 2 ವಿಷಯ ಸರ್. ಆ ಸ್ಕಿಲ್ ಕಲ್ತ್ಕೊಳ್ಳೋದ್ರಿಂದ ಏನು ಪ್ರಯೋಜನ? ಏನೋ ಒಂದು ಕಲ್ತಾಗ ಅವ್ರ ಲೈಫಲ್ಲಿ ಏನಕ್ಕಾದ್ರೂ ಪ್ರಯತ್ನಕ್ಕೆ ಬರಬೇಕಲ್ವಾ? ಐದರ್ ಇನ್ ಎಜುಕೇಷನ್ ಆರ್ ಇನ್ ರಿಯಲ್ ಲೈಫ್. ಏನು ಪ್ರಯೋಜನ ಆಗುತ್ತೆ ಈ ಸ್ಕಿಲ್ಲಿಂದ? ಒಂದು. ಇನ್ನೊಂದು, ನಿಮಗೆ ಕಣ್ಣು ಪಟ್ಟಿ ಕಟ್ಟಿರ್ತಾರೆ, ನಿಮ್ಗೆ ಎಷ್ಟೊಂದು ಸತಿ ನೋಡಿ ಇಲ್ಲಿ ಕೆಳಗಿಂದ ಕಾಣಿಸ್ತಾ ಇರುತ್ತೆ, ಆ ಥರನೇ ಡಿಸೈನ್ ಮಾಡಿರ್ತಾರೆ ಅದನ್ನು. ಅದು ಪೂರ್ತಿ ಇಷ್ಟಾಗಲ್ಲ ಹಾಕಿರ್ತಾರಲ್ಲ ಸರ್, ಆದರೂ ಕಾಣಿಸ್ತಿರುತ್ತೆ ಸರ್. ನಿಮಗೆ ಇಲ್ಲೆಲ್ಲ ಮಾಡಿರ್ತಾರೆ, ಇಲ್ಲೆಲ್ಲೋ ಒಂದು ಕಡೆ ಗ್ಯಾಪ್ ಇರುತ್ತೆ. ಇಲ್ಲ ಹೆಂಗೆ ಸರ್ ಇನ್ ರಿಯಾಲಿಟಿ? ನಂಗೂ ಎಷ್ಟೋ ಸಲ ಅನ್ಸುತ್ತೆ, ಹೌದು, ಹಿಂಗೆ ಕಣ್ಣು ಕಟ್ಟಿದ್ದು ಇದು ಯಾವ ಕಲರ್ ಅಂತ ಹೇಳೋಕೆ ಸಾಧ್ಯ? ಇದನ್ನ ಹೇಗೆ ರೆಕಗ್ನೈಸ್ ಮಾಡಿ? ಐ ಥ್ರೋಟ್ ಎ ಚಾಲೆಂಜ್. ಒಬ್ರು ಆಲ್ರೆಡಿ ಪುಟ್ ಔಟ್ ಎ ಚಾಲೆಂಜ್. ಸೊ ಅದನ್ನು ನಾನು ಹೇಳಿಕ್ಕೆ ಟ್ರೈ ಮಾಡ್ತೀನಿ. ಐ ವಾಂಟ್ ಟು ಸಿ ಹೌ ದೇ ಡೂ ಇಟ್. ಅದು ನಿಜವಾಗ್ಲೂ ಸಾಧ್ಯ ಆದರೆ ಅದರಿಂದ ಏನು ಪ್ರಯೋಜನ, ಅಥವಾ ಸಾಧ್ಯ ಹೆಂಗಾಗುತ್ತೆ ಅನ್ನೋದು ನನಗೊಂದು ಕ್ಯೂರಿಯಾಸಿಟಿ. ಯಾಕಂದರೆ ನಮಗೆ ಗೊತ್ತಿರೋ ಒಂದು ಲಿಟಲ್ ಸೈನ್ಸಲ್ಲಿ ಅಥವಾ ಸೈಂಟಿಸ್ಟ್ಗಳು ಕಂಡಿಡೋ ಇದರಲ್ಲಿ ಇಟ್ ಶುಡ್ ನಾಟ್ ಬಿ ಪಾಸಿಬಲ್. ಸೊ ಗಾಂಧಾರ ವಿದ್ಯೆ ಅನ್ನೋದು ಇಲ್ಲ. ಅದಕ್ಕೆ ಗಾಂಧಾರಿ ಹೆಸರು ಸೇರಿಸ್ಕೊಂಡು ಅದನ್ನ ಒಂದು ತಮಾಷೆ ಮಾಡಿಬಿಟ್ಟಿದ್ದಾರೆ. ಈ ವರ್ಲ್ಡ್ ಬೆಸ್ಟ್ ಟ್ಯಾಲೆಂಟ್ ಅಲ್ಲೆಲ್ಲ ಒಂದಷ್ಟು ನೋಡ್ತಿರ್ತೀವಲ್ಲ ಸರ್, ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಅಲ್ಲಿ ಯಾರೊಬ್ರು ನಿಂತ್ಕೊಂಡು 24 × 84 + 36 + 3.5 ಹಿಂಗಿಷ್ಟುದ್ದ ಹೇಳ್ಬಿಡ್ತಾರೆ. ಆ ಮಕ್ಕಳು ಹಿಂಗೇನೋ ಮಾಡ್ತಾನೆ ಇರ್ತಾರೆ. ಹೌದು. ತಕ್ಷಣ ಈಸ್ ಈಕ್ವಲ್ ಟು ಅಂತ ಹೇಳ್ಬಿಡ್ತಾರೆ. ಇದು ಒಂಥರ ಬ್ಯೂಟಿಫುಲ್ ಸ್ಕಿಲ್. ಇದು ಆಕ್ಚುಲಿ ನಮ್ಮಲ್ಲೂ ಒಬ್ರು ಇದ್ದಾರೆ, ಅವರು ಬ್ಲೈಂಡ್ ಪರ್ಸನ್. ಓಕೆ. ಬಸವರಾಜ್ ಉಮ್ರಾಣಿ ಅಂತ, ಅವ್ರದ್ದು ಇಂಟರ್ವ್ಯೂ ಸಹ ಮಾಡಿದ್ದೆ ನಾನೊಂದು ಟೋಟಲ್ ಕನ್ನಡ ಅನ್ನೋ ಚಾನಲ್ಗೆ. ಆ ವ್ಯಕ್ತಿನೂ ಅಷ್ಟೇ 25 ವರ್ಷ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸು 3 multiples 4 multiples ಎಲ್ಲ ಸೂಪರಾಗಿ ಮಾಡ್ತಾರೆ. ಇಟ್ಸ್ ಅ ಬ್ಯೂಟಿಫುಲ್ ನಾಲೆಡ್ಜ್ ದಟ್ ಹಿ ಹ್ಯಾಸ್ ಗೇನ್ಡ್. ಇನ್ ದ ಸೆನ್ಸ್, ಸಾಮಾನ್ಯವಾಗಿ ಅಂಧರಾಗಿರಲಿ ಅಥವಾ ಬೇರೆ ಏನಾದರೂ ಡಿಫಿಷಿಯನ್ಸಿ ಇದ್ದಾಗ ಅವ್ರು ಇನ್ನೊಂದು ಸ್ಕಿಲ್ನ ತುಂಬ ಚೆನ್ನಾಗಿ ಮಾಸ್ಟರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈಸ್ ಎಕ್ಸ್ಟ್ರೀಮ್ಲಿ ಸ್ಕಿಲ್ಡ್. ಅವ್ರ ಜೊತೆ ಇಂಟರ್ವ್ಯೂ ಮಾಡಿದಾಗ ಗೊತ್ತಾಯ್ತು ನನಗೆ. ಈವನ್ ಟೈಮ್ ಸೆನ್ಸು ಇರುತ್ತೆ ಅವ್ರಿಗೆ. ಈಗ ನಾನು ಇವಾಗ ಎಷ್ಟೊತ್ತಿಗೆ ಬಂದೆ, ಇವಾಗ ಟೈಮ್ ಎಷ್ಟೊಂದು ನಂಗೆ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಹಿ ಈಸ್ ಏಬಲ್ ಟು ಟೆಲ್ ದಟ್. ಅವ್ರಿಗೊಂಥರ ಪ್ಯಾರಲ್ ಆಗಿ, ಇವಾಗ ಅವಧಾನ ಕಲೆ ಹೇಗಿದೆ, ಅವಧಾನ ಕಲೆಯಲ್ಲಿ 8 ಕೆಲಸ ಒಟ್ಟಿಗೆ ಮಾಡ್ತಿರ್ತಾರೆ ಅಷ್ಟಾವಧಾನದಲ್ಲಿ. ಆ ಥರ ಅವರು ಈಸ್ ಏಬಲ್ ಟು ಮ್ಯಾನೇಜ್ ಇಟ್. ಈ ಥರದ ಅಬ್ಯಾಕಸ್ ಅಂತ ಹೇಳ್ಕೊಡ್ತಾರೆ. ಈ ಅಬ್ಯಾಕಸ್ ಅಷ್ಟೇ ಥರ ತುಂಬ ಅತಿ ಆಗ್ತಾ ಇದೆ. ನಾನು ಓಪನ್ ಆಗಿ ಹೇಳ್ತೀನಿ ಇದನ್ನು, ಯಾಕೆಂದರೆ ಅಬ್ಯಾಕಸ್ ಸ್ಕಿಲ್ಸ್ ಕಲಿಸ್ತಾರೆ ಕರೆಕ್ಟು. ಫಾಸ್ಟ್ ಕ್ಯಾಲ್ಕುಲೇಷನ್ ಎಲ್ಲ ಕಲಿಸ್ತಾರೆ. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋದಾಗ ನಿಮ್ಮ ಫಾಸ್ಟ್ ಕ್ಯಾಲ್ಕುಲೇಷನ್ ಮೇಲೆ ಕ್ವಶನ್ ಇರಲ್ಲ, ಅಲ್ಲಿ ಇರೋದು ಥಿಂಕಿಂಗ್ ಸ್ಕಿಲ್ಸ್ ಮೇಲೆ. ಇವಾಗ ಏನಾಗುತ್ತೆ, ಈ ಫಾಸ್ಟ್ ಕ್ಯಾಲ್ಕುಲೇಷನ್ ಕೈಯಲ್ಲಿ ಬೆರಳಲ್ಲಿ ಮಾಡಿ ಆನ್ಸರ್ ಹೇಳ್ತಾರಪ್ಪ ಅಂತ ನನಗೆ ಪರಿಚಯ ಇದ್ದವ್ರೆ ಒಬ್ಬರು. ಸರ್, ನನ್ನ ಮಗಳು ವೈಲ್ ಶಿ ವಾಸ್ ಇನ್ ಸ್ಕೂಲ್, ಶಿ ಕ್ಲಿಯರ್ಡ್ ಆಲ್ ಲೆವೆಲ್ಸ್ ಆಫ್ ಅಬ್ಯಾಕಸ್, ಒಳ್ಳೆ ಮಾರ್ಕ್ಸ್ ಬಂತು.
ಬಟ್ 10th ಬಂದ ತಕ್ಷಣ ಅವಳಿಗೆ ಶಿ ಸ್ಟಾರ್ಟೆಡ್ ಹೇಟಿಂಗ್ ಮ್ಯಾಥ್ಸ್ ಅಂತಂದರು. ನಾನು ಅದನ್ನು ಅನಲೈಸ್ ಮಾಡಿದೆ ಯಾಕಂಗಾಗುತ್ತೆ ಅಂತ. ಯಾಕಂಗಾಗುತ್ತೆ ಅಂದರೆ ಫಾಸ್ಟಾಗಿ ಆ್ಯಡ್ ಮಾಡೋದು, ಮಲ್ಟಿಪ್ಲೈ ಮಾಡೋದು, ಡಿವೈಡ್ ಮಾಡೋದು, ಅದನ್ನು ಕಲ್ತ್ಕೊಂಡು ತುಂಬ ಸತಿ ಏನು ಅನ್ಕೋತಾರೆ, ಮ್ಯಾಥ್ಸ್ ಅಂದರೆ ಇಷ್ಟ ಅನ್ಕೊಂಡ್ಬಿಡ್ತಾರೆ. ಇವಾಗ ಎಲ್ಲಿ ಲಾಜಿಕ್ ಬರುತ್ತೆ, ಎಲ್ಲಿ ಥಿಂಕಿಂಗ್ ಬರುತ್ತೆ, ಆವಾಗ ಒಂದು ಸ್ವಲ್ಪ ಅವ್ರು ಹಿಂದೆ ಹಾಕೋಕೆ ಶುರು ಮಾಡ್ತಾರೆ. ಅದಕ್ಕೆ ಟೂ ಮಚ್ ಆಫ್ ಅಬ್ಯಾಕಸ್ ಕಲಿತು. ಇದು ಹೆಂಗೆ ಅಂದರೆ ಸರ್, ಅಬ್ಯಾಕಸ್ ಇಸ್ ಜಸ್ಟ್ ಲೈಕ್ ನಿಮಗೆ ಇವಾಗ ಕಂಪ್ಯೂಟರ್, ನಾವು ಆ ಜನ್ರೇಷನಿಂದ ಬಂದಿರೋದು ಹೇಳ್ತೀನಿ. ಕಂಪ್ಯೂಟರ್ ಫಸ್ಟ್ ಕಲಿಬೇಕಾದ್ರೆ ಈ ಟೈಪಿಂಗ್ ಗೊತ್ತಿದ್ರೆ ಫಾಸ್ಟಾಗಿ ಮಾಡ್ಬೋದಂತೆ ಅಂತೀವಿ. ಟ್ರೂ, ನೀವು ಫಾಸ್ಟಾಗಿ ಟೈಪ್ ಮಾಡ್ಬೋದು ಅಷ್ಟೇ. ನೀವು ಕೋಡ್ ಮಾಡಬೇಕು ಅಂದರೆ ಥಿಂಕಿಂಗ್ ಇರಬೇಕು. ಈ ಅಬ್ಯಾಕಸ್ಸು ಸೇಮ್. ಓಕೆ, ಇಟ್ ಕ್ಯಾನ್ ಮೇಕ್ ಕ್ಯಾಲ್ಕುಲೇಷನ್ಸ್ ಫಾಸ್ಟ್, ಬಟ್ ಯು ಶುಡ್ ನೋ ವಾಟ್ ಯು ಆರ್ ರೈಟಿಂಗ್. ಇವಾಗ ಜಸ್ಟ್ ಬಿಕಾಸ್ ಯು ನೋ ಟೈಪಿಂಗ್ ಯು ಕ್ಯಾನ್ ಬಿ ಅ ಗುಡ್ ರೈಟರ್, ರೈಟ್? ಪಾಯಿಂಟ್. ಅಲ್ಲ ಸರ್, ಗುಡ್ ರೈಟರ್ ಅಂದರೆ ಇಟ್ ಹ್ಯಾಸ್ ಟು ಕಮ್ ಫ್ರಮ್ ಹಿಯರ್. ಹೌದು. ಆಮೇಲೆ ಈ ಟೈಪ್ ಸ್ಪೀಡಾಗಿ ಮಾಡ್ಬೋದು ಅಷ್ಟೇ. ವಾಟ್ ಫ್ಲೋಸ್ ಫ್ರಮ್ ಹಿಯರ್ ವಿಲ್ ಇಮಿಡಿಯೇಟ್ಲಿ ಗೆಟ್ ಆನ್ ಪ್ರಿಂಟ್. ಸೇಮ್ ಇಸ್ ದ ಕೇಸ್ ವಿತ್ ಅಬ್ಯಾಕಸ್. ಅಬ್ಯಾಕಸ್ ಇಸ್ ಎ ಟೂಲ್ ಟು ಮೇಕ್ ಇಟ್ ಫಾಸ್ಟ್, ಬಟ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಇದೆಲ್ಲ ಮ್ಯಾಥಮೆಟಿಕ್ಸಿಂದನೇ ಬರಬೇಕು. ಇದು ಲಾಜಿಕಲ್ ರೀಸನಿಂಗಿಂದ, ಅನಾಲಿಟಿಕಲ್ ರೀಸನಿಂಗಿಂದ, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಸ್ಕಿಲ್ಸಿಂದನೇ ಬರಬೇಕು. ಸೊ ಮಿಸ್ಕನ್ಸೆಪ್ಷನ್ ಇದೆ. ಮಕ್ಕಳಿಗೆ ಈ ಥರ ಕೋರ್ಸ್ಗಳಿಗಿಂತ ಹೆಚ್ಚಾಗಿ ಥಿಂಕಿಂಗ್ ಸ್ಕಿಲ್ಸ್ನ ಎನ್ಹೆನ್ಸ್ ಮಾಡುವಂಥವನ್ನ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು ಸರ್. ಲೈಕ್ ಕ್ರಾಸ್ವರ್ಡ್ ಮಾಡಿಸಿ, ಅಥವಾ ಮ್ಯಾಥ್ ಗೇಮ್ಸ್ ಬರುತ್ತೆ. ಬ್ಯೂಟಿಫುಲ್ ಟೂಲ್ಸ್ ಇದೆ ಇಂಟರ್ನೆಟಲ್ಲಿ, ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ರೆ ಗೊತ್ತಾಗುತ್ತೆ. ವಿ ಶುಡ್ ಆಲ್ಸೋ, ಬೀಯಿಂಗ್ ಪೇರೆಂಟ್ಸ್, ವಿ ಶುಡ್ ಆಲ್ಸೋ ಪುಟ್ ಸಮ್ ಎಫರ್ಟ್ ಟು ಮೇಕ್ ಇಟ್ ಎಕ್ಸೈಟಿಂಗ್. ಈವನ್ ಸ್ಕೂಲ್ಸು ಅಷ್ಟೇ. ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಥಿಂಕ್ ಹೌ ಥಿಂಗ್ಸ್ ಆರ್ ಮೂವಿಂಗ್, ಇಟ್ ವಿಲ್ ಗೋ ಇನ್ ದ ಸೇಮ್ ವೇ ಅಂತ ಅನ್ಕೋತಾ ಇದ್ದಾರೆ. ದಿಲ್ ಬಿ ಮ್ಯಾಕ್ಸಿಮಮ್ ಡಿಸ್ರಪ್ಷನ್ ಇನ್ ನೆಕ್ಸ್ಟ್ 5 to 10 years until unless you scale up for it. ಹೇಗೆ ಅಂದರೆ, ನಿಮಗೆ ಜ್ಞಾಪಕ ಇದೆ, STD ಬೂತ್ ಬಂದಾಗ STD ಬೂತ್ ಇಟ್ಟಿರೋರು ಎಷ್ಟು ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ರು. ಬಿಸ್ನೆಸ್ ಅನ್ಕೊಂಡ್ಬಿಟ್ಟು ಕಾಲ್ ಮಾಡಕ್ಕೆ ಕಾಯ್ತಾ ಇದ್ವಿ ಸರ್. ಅದು ತಮಾಷೆನೇ ಇದೆ. ನಾವು ಕೋಲಾರ್ನಲ್ಲಿ ಇದ್ವಿ ಅವಾಗ, ಮೆಡಿಕಲ್ ಕಾಲೇಜ್ ಮುಂದ್ಗಡೆ ಒಬ್ಬ STD ಬೂತ್ ಇಟ್ಟಿದ್ದ. ಅದು BSNL ಕೆಲವ್ರಿಗೆ ಮಾತ್ರ ಅದು ಪರ್ಮಿಷನ್ ಕೊಡೋರು, ಅವ್ನು ಇಟ್ಕೊಂಡಿದ್ದ. ಅವನಿಗೆ ಆ ಕಾಲದಲ್ಲೇ 35,000 rupees per month ಅರ್ನಿಂಗ್ ಇತ್ತು. ಅಬ್ಬಾ. ಸೊ ಯಾರು ಹೆಣ್ಣು ಕೊಡೋರು ಅವ್ನು ಹೆಣ್ಣು ಕೊಡೋಕೆ ಕ್ಯೂ ನಿಂತ್ಕೊಂಡಿದ್ರು. ಒಳಗಡೆ ಇರೋ ಡಾಕ್ಟ್ರಿಗೆ ಕೊಡ್ತಿರಲಿಲ್ಲ, ಹೊರಗಡೆ STD ಬೂತ್ ಇಟ್ಟರು ಕೊಡೋಕೆ ರೆಡಿ ಇದ್ರು. ಆದರೆ ಅದು ವಿತಿನ್ 3-4 years ಟೇಬಲ್ ಟರ್ನ್ ಅರೌಂಡ್. ನಿಮಗೆ ಕಾಯಿನ್ ಬೂತ್ಗಳು ಅಷ್ಟೇ, ಅಂಗಡಿ ಒಂದೊಂದು ಕಾಯಿನ್ ಬೂತ್, 2 ಕಾಯಿನ್. ಸೊ ಡಿಸ್ರಪ್ಷನ್ಸ್ ತುಂಬ ಫಾಸ್ಟಾಗಿ ಆಗುತ್ತೆ. ನಾನು ನಿಮ್ಮ ಜೊತೆ ಅವತ್ತು ಮಾತಾಡ್ತಾನೆ ಹೇಳ್ತಾರೆ, ನಮಗೆ SP ರೋಡಲ್ಲಿ ಇಟ್ ವಾಸ್ ದ ಸೆಂಟರ್ ಫಾರ್ ಹಾಲ್ ಆಫ್ ಕಂಪ್ಯೂಟರ್ಸ್ ಅರೌಂಡ್ ಇಂಡಿಯಾ. ಎಲ್ಲ ಬಂದು ಅಲ್ಲಿ ತೊಗೊಂಡು ಹೋಗ್ತಾ ಇದ್ರು. ಸಡನ್ಲಿ ನ್ಯೂ ಥಿಂಗ್ಸ್ ಕೇಮ್. ಇ-ಕಾಮರ್ಸ್ ಬಂದಮೇಲೆ ಯಾರು ಬಿಟ್ಬಿಟ್ಟು. ಸೊ ಲಾಟ್ ಆಫ್ ಡಿಸ್ರಪ್ಷನ್ಸ್ ಆರ್ ಹ್ಯಾಪನಿಂಗ್. ಆ ಡಿಸ್ರಪ್ಷನ್ಸ್ನ ಕರೆಕ್ಟಾಗಿ ಅರ್ಥ ಮಾಡಬೇಕು. ಸ್ಕೂಲ್ಸು ಇವಾಗ ನೌ ದೇ ಆರ್ ರೆಕಗ್ನೈಸಿಂಗ್ ಅಸ್. ಇವಾಗ ಕೇಳ್ತಾರೆ, ಸರ್ ವಾಟ್ ಇನೋವೇಟಿವ್ ಥಿಂಗ್ಸ್ ಕ್ಯಾನ್ ವಿ ಡೂ ಅಂತ. ಅದಕ್ಕೆ ನಾವು ಇದುವರೆಗೂ ಸರ್ ದೊಡ್ಡ ದೊಡ್ಡ ಸ್ಕೂಲ್ಸ್, ಕಾಲೇಜಸ್ ಎಲ್ಲ ಕಡೆ, IITs, IIMs ಅಕ್ರಾಸ್ ಇಂಡಿಯಾ ನಾನು ಪ್ರೋಗ್ರಾಮ್ಸ್ ಮಾಡಿದ್ದೀನಿ. ಇವತ್ತಿಗೂ ಅಷ್ಟೇ ನಾನು ಮಾರ್ನಿಂಗ್ ಟೈಮ್ಸು ಐ ಟೀಚ್ ಕಿಡ್ಸ್ ಆಫ್ US, ಕೆನಡಾ ವರ್ಚುಲಿ. ಓಕೆ, ಯಾಕೆಂದರೆ ಪ್ಯಾಂಡಮಿಕ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು. ದೇ ಲವ್ ದ ವೇ ಐ ಟೀಚ್ ಮ್ಯಾಥ್ಸ್. ಸೊ ವಿ ಆರ್ ಕಂಟಿನ್ಯೂಯಿಂಗ್ ದಟ್. ಇವಾಗ ನಾನು ಟಾಪ್ ಕಾಲೇಜಸ್ಗಳೆಲ್ಲ ಓಡಾಡಿದ್ದೀವಿ. ನಾನು ಇವಾಗ ನನಗೊಂದು ಆ್ಯಂಬಿಷನ್ ಇದೆ ಸರ್. ಐ ವಾಂಟ್ ಟು ರೀಚ್ ಔಟ್ ಟು ದ ರಿಮೋಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಅಕ್ರಾಸ್ ಕರ್ನಾಟಕ. ಎಲ್ಲ ಕಡೆಗೂ ಹೋಗಿ ಮ್ಯಾಥ್ಸ್ ಮತ್ತು ಇಂಗ್ಲೀಷ್ನ ಹೇಗೆ ಈಸಿಯಾಗಿ ಕಲಿಬೇಕು, ಚೆನ್ನಾಗಿ ಕಲಿಬೇಕು ಅಂತ ಮಾಡೋ ಉದ್ದೇಶ ಇದೆ. ಐ ವಾಂಟ್ ಟು ರೀಚ್ ಔಟ್ ಟು ಮೆನಿ ಪೀಪಲ್. ಯಾಕೆಂದರೆ ಮೊದಲಾದರೆ ಸರ್ ನಾವೇ ಫಿಸಿಕಲಿ ಕೂತು ಹೇಳ್ಕೊಡ್ಬೇಕಿತ್ತು ಅವ್ರಿಗೆ. ಹೌದು. ಇವತ್ತು ನಾವು ಟೆಕ್ನಾಲಜಿ ಇದರಲ್ಲಿರೋವಂಥ ಟೂಲ್ ಹೇಗಿದೆ, ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತ ಒಂದು ಫಿಸಿಕಲ್ ಪ್ರೆಸೆನ್ಸಲ್ಲಿ ಅವ್ರಿಗೆ ಹೇಳಿ ಬಿಟ್ಬಿಟ್ರೆ ವರ್ಚುವಲಿ ದೇ ಕ್ಯಾನ್ ಗೋ ರೂಲ್ ದ ವರ್ಲ್ಡ್. ನಿಮ್ಮನ್ನು ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು, ನಿಮ್ಮನ್ನು ಹೆಂಗೆ ರೀಚ್ ಮಾಡ್ಬೋದು? ಸರಿ, ಟುಡೇ ಎನಿಬಡಿ ಕ್ಯಾನ್ ಬಿ ಕಾಂಟ್ಯಾಕ್ಟೆಡ್ ಲೈಕ್ ದಿಸ್. ನಮ್ಮ DM ಮಾಡ್ಬೋದು ನಮ್ಮ ಚಾನಲ್ಗೆ ಹೋಗಿ, ಅಥವಾ ನಮ್ಮ ವಿ ಡೋಂಟ್ ವಾಂಟ್ ಟು ಸ್ಟ್ರೈಟ್ ಅವೇ ಗಿವ್ ನಂಬರ್ ಸರ್. ಅದಕ್ಕೆ ಹೇಳಿದ್ದು ದೇ ಶುಡ್ ಪುಟ್ ಸಮ್ ಎಫರ್ಟ್ ಟು ಫೈಂಡ್ ಅಸ್. ಹಂಗೆ ಲೈಕ್ ಮೀ ನಂತರ. ಯಾಕೆಂದ್ರೆ ನಾನು ಇವರ ಒಂದಷ್ಟು ಅಂದರೆ ಈ ಥರ ಎಜುಕೇಟಿವ್ ಮತ್ತು ಎಂಟರ್ಟೈನ್ಮೆಂಟ್ ರೀಲ್ಸ್ಗಳನ್ನ ನೋಡಿದೆ. ಯಾರೋ ಚಂದ ಹೇಳ್ಕೊಡ್ತಾ ಇದ್ದಾರಲ್ಲ, ಅಂದರೆ ಈ ಥರದ್ದು ಹೇಳ್ಕೊಡೋಕೆ ಸಾಧ್ಯ ಅಲ್ಲ, ಇಷ್ಟು ಅಟ್ರಾಕ್ಟ್ ಆಗ್ತಿದೆಯಲ್ಲ ಅಂತಲೇ ನಾನೇ ಖುದ್ದಾಗಿ ಅವ್ರಿಗೆ ಮೆಸೇಜ್ ಹಾಕಿದೆ. ಆ್ಯಂಡ್ ಈ ಸೋ ಜನರಸ್ ಅವ್ರ ಹತ್ರ ರಿಪ್ಲೈ ಮಾಡಿದ್ರು. ನೀವು ಓದಿ ರಿಪ್ಲೈ ಮಾಡ್ತೀರಾ? ಹೇಳ್ಬೇಕು ಅಂದರೆ ಇವತ್ತು ಯಂಗ್ಸ್ಟರ್ಸ್ ಹೆಂಗಿದ್ದಾರೆ ಅಂದರೆ, ನಮ್ಮ ಟೀಮ್ನಲ್ಲಿ ಪ್ರಜ್ವಲ್, ಪ್ರಣವ್ ಅಂತಿದ್ದಾರೆ. ಆ್ಯಕ್ಚುಲಿ ನಾನು ಅವ್ರಿಗೆ ದೇ ವರ್ ಮೈ ಸ್ಟೂಡೆಂಟ್ಸ್ ದೇ ವರ್ ಡೂಯಿಂಗ್ BCA. ಬಟ್ ಕೆಲವು ವಿಷಯದಲ್ಲಿ ಅವ್ರು ನನ್ನ ಗುರುಗಳು. ಸೋಷಿಯಲ್ ಮೀಡಿಯಾ ಹೆಂಗೆ ವರ್ಕ್ ಆಗುತ್ತೆ, ಪ್ಲಸ್ ನಮ್ಮ ಪ್ರಜ್ವಲ್ ಅವರು ಆಧ್ಯಾತ್ಮದ ವಿಷಯ, ಅವ್ರು ನನಗೆ ಗುರುಗಳು. ಎಷ್ಟೊಂದು ವಿಷಯ ತಿಳ್ಕೊಂಡಿದ್ದಾರೆ. ಸೊ ಅವ್ರ ಗೈಡೆನ್ಸಲ್ಲಿ ಮಾಡೋಕ್ಕೆ ಶುರು ಮಾಡಿದ್ದು. ನನಗೆ ಇನ್ಸ್ಟಾಗ್ರಾಮಲ್ಲಿ ಸುಮ್ಮನೆ ರೀಲಿಂಗಿಂಗ್ ಅನ್ನೋದು ಗೊತ್ತಿತ್ತು ಅಷ್ಟೇ. ನೀವು ನೋಡೋದು ಗೊತ್ತಿತ್ತು. ಅವರು ಸರ್ ಇದು ವರ್ಕ್ ಆಗುತ್ತೆ, ಹಿಂಗೆ ವರ್ಕ್ ಆಗುತ್ತೆ, ಜೆನ್ಸಿ ಹಿಂಗೆ ಯೋಚನೆ ಮಾಡ್ತಾರೆ ಅವ್ರ. ಯಾಕಂದರೆ ಅಟೆನ್ಷನ್ ಸ್ಪ್ಯಾನ್ ತುಂಬ ಹೊಟ್ಟೋಗಿದೆ. ಇದೊಂದು ಮೇಜರ್ ಕಂಪ್ಲೇಂಟ್ಸ್ ಬೈ ಟೀಚರ್ಸ್. ಇವತ್ತು ಸೋಷಿಯಲ್ ಮೀಡಿಯಾ ನೋಡಿ 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 ನಿಮಗೆ
5 seconds 10 seconds ಒಳಗೆ ನೀವು ಇಂಟ್ರೆಸ್ಟ್ ಬರಲಿಲ್ಲ ಅಂದರೆ ಅವ್ರು ಸ್ವೈಪ್ ಮಾಡ್ಬಿಡ್ತಾರೆ. ಹೌದು ಕರೆಕ್ಟ್. ಇವತ್ತು ಕ್ಲಾಸ್ಗಳಿದೆ ಸರ್, ಐ ಯೂಸ್ ಟು ಟೇಕ್ 6 hours ಕಂಟಿನ್ಯೂಸ್ ಕ್ಲಾಸ್ ತೊಗೊಂಡಿದ್ರು ಹುಡುಗರು ಕೂತ್ಕೊಳ್ಳೋರು. 3 hours ಮಾರ್ನಿಂಗ್ 3 hours ಆಫ್ಟರ್ನೂನ್ ಲಂಚ್ ಆದ್ಮೇಲೆ ಬಂದು ಬ್ರೇಕೇ ಇರ್ತಿರ್ಲಿಲ್ಲ. ಎಕ್ಸೈಟಿಂಗ್ ಆಗಿ ಕೂತ್ಕೊಳ್ಳೋರು 15-20 years ಬ್ಯಾಕ್. ಇವತ್ತು ಐ ಕಾಂಟ್, ನಾನು ಅಂತಲ್ಲ, ಎನಿಬಡಿ ಕೆನಾಟ್ ಕೀಪ್ ಸ್ಟೂಡೆಂಟ್ಸ್ ಎಂಗೇಜ್ ಫಾರ್ ಮೋರ್ ದೆನ್ 40 minutes. ಅಟೆನ್ಷನ್ ಸ್ಪ್ಯಾನ್ ತುಂಬ ಕಮ್ಮಿ ಆಗಿದೆ. ಕರೆಕ್ಟ್. ಸೊ ಇದೂ ಅಷ್ಟೇ, ಸ್ಟೇಯಿಂಗ್ ಅವೇ ಫ್ರಮ್ ಡಿಜಿಟಲ್ ವರ್ಲ್ಡ್ ಫಾರ್ ಸಮ್ ಟೈಮ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಅದನ್ನು ಮಾಡಲೇಬೇಕಾಗುತ್ತೆ. ಸೊ ಡಿಟಾಕ್ಸ್ ಬೇಕು. ಡಿಟಾಕ್ಸ್ ಬೇಕು, ಖಂಡಿತ ಬೇಕು. ಡಿಜಿಟಲ್ ಡಿಟಾಕ್ಸ್ ಬೇಕು. ಇಲ್ಲ, ನಾನು ನೋಡ್ತಿದ್ದೆ ಅಂದರೆ ಡಿಜಿಟಲಿ ನನಗೆ ಯಾರೋ ಇತ್ತೀಚೆಗೆ ಹೇಳಿದ್ದು 3-6 ಸೆಕೆಂಡ್ ಅಂತೆ ಸ್ಟಾರ್ಟಿಂಗು. ಹೌದು ಸರ್, ಹಿಂಗೆ ಹಿಡಿಬೇಕಂತೆ. ಹೌದು. ಹಿಡಿದ್ರೆ ಮಾತ್ರ ಯುವರ್ ಸಕ್ಸಸ್, ಇಲ್ಲಂದ್ರೆ ಯುವರ್ ಗಾನ್ ಅಂತೆ. ಹೌದು ಸರ್. ಯಪ್ಪ. ಇವಾಗ ಟ್ರೆಡಿಷನಲ್ ಥಿಂಕಿಂಗ್ ನಾವು ಈಗ ಮಾಮೂಲಿಯಾಗಿ ಓಲ್ಡ್ ಸ್ಕೂಲ್ ಆಫ್ ಥಾಟಲ್ಲಿ ಫಸ್ಟು ನಮಸ್ಕಾರ, ಸೊ ಅದು ಹೇಳೋಷ್ಟೊತ್ತಿಗೆ ತೆಗೆದುಬಿಡ್ತಾರೆ ಸರ್. ಸ್ಟ್ರೈಟ್ ಪಾಯಿಂಟಿಗೆ ಬರ್ಬೇಕು. ಈಗ ಇನ್ನು ನಾವು ಬದಲಾಗಬೇಕು ಸರ್. ಶುರು ಮಾಡ್ಬೇಕಾದ್ರೆ ರಪ್ಪಂದ್ರೆ ಶುರು ಮಾಡ್ಬೇಕು. ಅವ್ನು ಫಸ್ಟ್ ಶಾಕ್ ಕೊಟ್ಟರೆ ಮುಂದಕ್ಕೆ ನೋಡೋದು. ಇನ್ನೂ ದೊಡ್ಡ ಬಟ್ ಏನಂದ್ರೆ ಮುಂದಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಿರ್ಬೇಕು ಸರ್. ಇದು ಇಂಟರ್ನೆಟ್ ಅಲ್ಲಿ ಇನ್ನೊಂದು ನೀವು ಅಬ್ಸರ್ವ್ ಮಾಡಿರ್ತೀರ, ಹುಕ್ ಹೇಗ್ ಮಾಡ್ಬೇಕು. ವಿಡಿಯೋಸ್ ಕೊಡ್ತೀವಿ. ಹುಕ್ ಮಾಡಕ್ ವಿಡಿಯೋ ಕೊಟ್ಟಿದ್ಯಪ್ಪ, ಹುಕ್ ಆದ್ಮೇಲೆ ಮುಂದಕ್ಕೆ ಏನ್ ಮಾಡ್ತೀಯಾ? ಅದಕ್ಕೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ನಾನು ಏನು ಹೇಳಕ್ ಕೊಟ್ಟಿದ್ದೀನಿ ಅಂತ ಅದ್ರ ಪ್ಯಾಷನೇಟ್ ಆಗಿರ್ಬೇಕು. ಅದು ಏನಾದರೂ ಆಗಿರ್ಬೋದು ಸರ್. ನನ್ನ ಪಾಡ್ಕಾಸ್ಟ್ನ ಕ್ಲೈಮ್ಯಾಕ್ಸಲ್ಲಿ 1-2-3 ಪ್ರಶ್ನೆ ಕೇಳ್ಬೇಕು ನಾನು. ಓಕೆ, ನಿಮ್ಮ ಪ್ರಕಾರ ಸಕ್ಸಸ್ ಡೆಫಿನೇಷನ್ ಏನು ಸರ್? ಸರ್, ಸಕ್ಸಸ್ ಇಸ್ ಫಸ್ಟ್ ಆಫ್ ಆಲ್ ಅ ಜರ್ನಿ. ಇಟ್ಸ್ ನಾಟ್ ಎ ಡೆಸ್ಟಿನೇಷನ್. ಇಟ್ಸ್ ಅ ಕಂಟಿನ್ಯೂಸ್ ಜರ್ನಿ. ಆ್ಯಂಡ್ ನಿಮಗೆ ಸಕ್ಸಸ್ ಬಗ್ಗೆ ಭಗವದ್ಗೀತೆಗಂತ ಕ್ಲಿಯರಾಗಿ ಇನ್ನೇನು ಹೇಳಿಲ್ಲ. ಕರ್ಮಣ್ಯೇ ವಾಧಿಕಾರಸ್ಯ ಮಾ ಫಲೇಶು ಕದಾಚನ. ನಾವು ಸಕ್ಸಸ್ ಓರಿಯೆಂಟೆಡಾಗಿ ಏನು ಮಾಡಬಾರ್ದು. ನಾವು ಮಾಡ್ತಾ ಇರೋದ್ರಲ್ಲಿ ನಮಗೆ ಪ್ಯಾಷನ್ ಇರಬೇಕು ಫಸ್ಟು. ಈ ಸಕ್ಸಸ್ ಈಸ್ ಅ ಬೈ ಪ್ರಾಡಕ್ಟ್ ಆಫ್ ಯುವರ್ ಎಕ್ಸಿಕ್ಯೂಷನ್ ಆಫ್ ಯುವರ್ ಪ್ಯಾಷನ್. ಓಕೆ, ಬೈ ಪ್ರಾಡಕ್ಟ್ ಬಂದೇ ಬರುತ್ತೆ. ನಿಮಗೆ ಒಂದು ಸತಿ ಹೆಸರು ರೂಪದಲ್ಲಿ ಬರ್ಬೋದು, ಒಂದು ಸತಿ ನಿಮಗೆ ಅದು ದುಡ್ಡು ರೂಪದಲ್ಲಿ ಬರ್ಬೋದು, ಇನ್ನೊಂದು ಸತಿ ಕೆಲವು ನನಗೆ ತುಂಬ ಎಕ್ಸೈಟಿಂಗ್ ಖುಷಿ ಆಗೋ ವಿಷಯ ಅಂತಂದರೆ, ಮೊನ್ನೆ ಒಬ್ಬ ಫೋನ್ ಮಾಡಿದ್ದ ಸ್ಟೂಡೆಂಟು, ನಮ್ಮದು ವೈರಲ್ ವೀಡಿಯೋ ಹೋಗಿದೆ, ಅವಾಗ ನೋಡಿ ಫೋನ್ ಮಾಡಿದ್ದಾನೆ. 8 ವರ್ಷದಿಂದ ಅವ್ರಿಗೆ ಸ್ಕೂಲಲ್ಲಿ ನಾನು ಪಾಠ ಮಾಡಬೇಕಾದ್ರೆ 1-2 hours ಕ್ಲಾಸ್ ತೊಗೊಂಡಿದ್ದೆ. ಇಟ್ಸ್ ವೆರಿ ಎಕ್ಸೈಟೆಡ್, ತುಂಬ ಖುಷಿಯಾಗಿದ್ದ. ಅವಾಗ ನನ್ನ ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡಿದ್ದೆ. ಬಟ್ ಲಾಸ್ಟ್ 8 yearsಯಿಂದ ಕಾಂಟ್ಯಾಕ್ಟ್ ಮಾಡಿರಲಿಲ್ಲ. PUC ಇರಬೇಕಾದ್ರೆ ನಾವು ಮಾಡಿದ್ದಿದ್ದು ಕಾರ್ಯಕ್ರಮ. ಇವತ್ತು ಈಸ್ ಫಿನಿಶ್ ಇಸ್ LLB, ಈಸ್ ಇನ್ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಹೀ ಕಾಡೋ ಸರ್, ತುಂಬ ಚೆನ್ನಾಗಿತ್ತು ಸರ್ ವಿಡಿಯೋ ಅಂತ. ನಮ್ಮ ದ ಬೆಸ್ಟ್ ಆಸ್ಪೆಕ್ಟ್ ಆಫ್ ಇನ್ ದ ಟೀಚಿಂಗ್ ಲೈನ್ ಈಸ್ ದಟ್. ಟೀಚಿಂಗ್ ಲೈನ್ ಅಂತಲ್ಲ, ನಾವು ಇಫ್ ಯು ಕ್ಯಾನ್ ಟಚ್ ಸಂಬಡೀಸ್ ಲೈಫ್ ಇನ್ ಸಮ್ ವೇ, ದಟ್ ಈಸ್ ದ ಮೋಸ್ಟ್ ರಿವಾರ್ಡಿಂಗ್ ಥಿಂಗ್ ದಟ್ ಎನಿಬಡಿ ಕ್ಯಾನ್ ಗೆಟ್ ಇಟ್. ಸೊ ಟಚಿಂಗ್ ಸಂಬಡೀಸ್ ಲೈಫ್ ಇನ್ ಎ ಪಾಸಿಟಿವ್ ವೇ ಈಸ್ ದ ಬಿಗ್ಗೆಸ್ಟ್ ಥಿಂಗ್ ದಟ್ ವಿ ಕ್ಯಾನ್ ಡೂ. ಓಕೆ, ನಿಮ್ಮ ಪ್ರಕಾರ ಗೋಲ್ ಏನಿರಬೇಕು? ಅಗೈನ್ ಗೋಲ್ ಎಷ್ಟು ಇಂಪಾರ್ಟೆಂಟ್? ಗೋಲ್ ಈಸ್ ನಾಟ್ ಡಿಫೈನ್ಡ್. ಅಂದರೆ ಒಂದು ಫಿಕ್ಸ್ಡ್ ಗೋಲ್ ಅಂತ ಇಟ್ಕೊಳ್ಳೇಬಾರ್ದು. ಏನು ಸರ್ ಹಿಂಗೆ ಹೇಳ್ಬಿಟ್ರಿ ಅಂತಾರೆ. ಹೌದು, ಎಲ್ಲ ಹೇಳ್ತಾರೆ ಎಲ್ಲ ಫಿಕ್ಸ್ಡ್ ಗೋಲ್ ಇರಬೇಕು. ಬಿಕಾಸ್ ದ ವರ್ಲ್ಡ್ ಈಸ್ ಚೇಂಜಿಂಗ್ ಸೋ ಫಾಸ್ಟ್ ದಟ್ ಯುವರ್ ಫಿಕ್ಸ್ಡ್ ಗೋಲ್ ಟುಡೇ ಕೆನ್ ಬಿ ಇರ್ರೆಲೆವೆಂಟ್ ಟುಮಾರೋ. ಇವಾಗ ಸಿಂಪಲಾಗಿ ಹೇಳ್ತೀನಿ, ಸಮ್ ಟೈಮ್ ಬ್ಯಾಕ್ ಬಿಕಮಿಂಗ್ ಎ ಫಿಲಮ್ ಸ್ಟಾರ್ ಕುಡ್ ಹ್ಯಾವ್ ಬಿನ್ ದ ಬಿಗ್ಗೆಸ್ಟ್ ಥಿಂಗ್. ನಾವು ಪ್ರಾಬ್ಲಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಈಸ್ ಈಕ್ವಲಿ ವ್ಯಾಲಿಡ್ ಆ್ಯಸ್ ಯಾವುದೋ ಸಿನಿಮಾನ ನ್ಯೂ ಸ್ಟಾರ್ ಆಗ್ಬಿಡ್ಬೋದು. ಅದಕ್ಕೆ ಒಂದು ಫಿಕ್ಸ್ಡ್ ಅಂತಿಲ್ಲ. ಅಂದರೆ ಪ್ಯಾಷನ್ ಇಸ್ ದ ಓನ್ಲಿ ಥಿಂಗ್ ದಟ್ ಇಸ್ ರಿಕ್ವೈರ್ಡ್ ಸರ್. ವೆದರ್ ಇನ್ ರೀಚಿಂಗ್ ಗೋಲ್ ಅಲ್ಟಿಮೇಟ್ಲಿ ಶುಡ್ ಬಿ ಟಚಿಂಗ್ ಸಂಬಡೀಸ್ ಲೈಫ್ ಆ್ಯಂಡ್ ಎನ್ರಿಚಿಂಗ್ ಯುವರ್ ಲೈಫ್, ಮೇಕಿಂಗ್ ದ ಸೊಸೈಟಿ ಎನ್ರಿಚ್ಡ್. ಬದುಕಿನಲ್ಲಿ ಹಸಿವು ಏನು ನಿಮ್ಮ ಪ್ರಕಾರ? ಜ್ಞಾನ. ವಿಷಯ ತಿಳ್ಕೊಳ್ಳೋದು. ಅದು ಜ್ಞಾನ ಬರೀ ಇವಾಗ ಮುಂದಕ್ಕೆ ಸರ್ ಸ್ಪಿರಿಚುವಲ್ ಜ್ಞಾನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಇದು ನೋಡಿ, ನಾವು ಯಾವ ಕಾಲಕ್ಕೆ ಬಂದಿದ್ದೀವಿ ಅಂದರೆ, ನಾವು ಚಿಕ್ಕವರಿರ್ಬೇಕಾದ್ರೆ ಇದೇ ವಿಷಯಕ್ಕೆ ನಕ್ಕಿದ್ವಿ. ಮಹಾಭಾರತದಲ್ಲಿ ಮಂತ್ರ ಹೇಳಿಬಿಟ್ಟು ಬಾಣ ಬಿಟ್ಟರೆ ಹೋಗುತ್ತಂತೆ ಅಂತ. ಟುಡೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಡೂಯಿಂಗ್ ದ ಸೇಮ್ ಥಿಂಗ್. ಐ ಕ್ಯಾನ್ ಕಮಾಂಡ್ ಇಟ್. ಇಫ್ ದಿಸ್ ಡಿವೈಸ್ ಈಸ್ ಕನೆಕ್ಟೆಡ್ ಟು ಅ ಮಿಸೈಲ್, ಪ್ರಾಬ್ಲಿ ಸಂಬಡಿ ಕ್ಯಾನ್ ಕಮಾಂಡ್ ಫೈರ್ ದಿಸ್ ಮಿಸೈಲ್ ಸೊ ದಟ್ ಇಟ್ ಕ್ಯಾನ್ ರೀಚ್ ದಿಸ್ ಪ್ಲೇಸ್ ಅಂದರೆ ಹೋಗಬೇಕು ಕರೆಕ್ಟ್ ಲಾಜಿಕಲಿ. ಸೊ ವಿ ಆರ್ ರೀಚಿಂಗ್ ಇನ್ ಸಚ್ ಎ ವೇ ದಟ್ ಎವ್ರಿಥಿಂಗ್ ಈಸ್ ಕಮಾಂಡ್ ಬೇಸ್ಡ್ ಆಗ್ತಾ ಇದೆ. ಇಂಥ ಟೈಮಲ್ಲಿ ಸ್ಪಿರಿಚುವಲ್ ಜ್ಞಾನ ತುಂಬ ಮುಖ್ಯ. ಅದಕ್ಕೆ ನಾವು ಅದೂ ಒಂದು ಚಾನಲ್ ಮಾಡಿದ್ವಿ, ವಿವೇಕ ಜ್ಞಾನ ಅಂತ. ಅದು ಆಧ್ಯಾತ್ಮಕ್ಕೆ, ಡಲ್ ಮೀಡಿಯಾ ಅನ್ನೋದು ಇದು ಲೌಕಿಕಕ್ಕೆ. ಸೊ ಇದು ತುಂಬಾ ಮುಖ್ಯ ಆಗುತ್ತೆ ಸರ್ ಗೋಯಿಂಗ್ ಫಾರ್ವರ್ಡ್. ಅದಕ್ಕೆ ನಿಮಗೆ ಲಾಟ್ ಆಫ್ ಸ್ಪಿರಿಚುವಲ್ ಅವೇಕನಿಂಗ್ ಈಸ್ ಹ್ಯಾಪನಿಂಗ್ ಇನ್ ದ ವರ್ಲ್ಡ್ ಟುಡೇ. ಜಸ್ಟ್ ಇಂಡಿಯಾದಲ್ಲ, ಅರೌಂಡ್ ದ ಗ್ಲೋಬ್ ದಿಸ್ ಫೆನಾಮಿನಾ ಇಸ್ ಟೇಕಿಂಗ್ ಪ್ಲೇಸ್. ಹೌ ಕ್ರೂಷಿಯಲ್ ಟೈಮ್ ಮ್ಯಾನೇಜ್ಮೆಂಟ್? Time management is definitely the most important thing in anybody's life. Yakanದ್ರೆ some of the greatest people I have seen, they are very clear about time. ನನಗೆ
ಅವಧಾನಿ ಗಣೇಶ್ ಅವ್ರದ್ದು ಒಂದು ಕಾರ್ಯಕ್ರಮಕ್ಕೆ ಹೋದ, ಶತಾವಧಾನಿ ಗಣೇಶ್ ಅವರು. 20 ವರ್ಷದಿಂದ ಸರ್, ಇವತ್ತಿಗೂ ಆ ಮಾತು ಚೆನ್ನಾಗಿ ಜ್ಞಾಪಕ ಇದೆ. ನಾನು ಇವತ್ತಿಗೂ ನಾನು ಸ್ಕೂಲ್ಗಳ ಕ್ಲಾಸ್ಗಳಲ್ಲಿ ಪಾಠ ಮಾಡ್ಬೇಕಾದ್ರೆ ಹೇಳ್ತೀನಿ. ಗಾಂಧಿ ಭವನ ಮಲ್ಲೇಶ್ವರಮಲ್ಲಿ ಮೊದಲನೇ ಕಾರ್ಯಕ್ರಮ ಅವ್ರದ್ದು ಅಟೆಂಡ್ ಮಾಡೋಕ್ಕೆ ಹೋಗಿ, ನಾನು 4-5 ಕಾರ್ಯಕ್ರಮ ನೋಡಿದ್ದೀನಿ ಅವ್ರದ್ದು. ಮೊದಲನೇ ಕಾರ್ಯಕ್ರಮ ಅಟೆಂಡ್ ಮಾಡಿದೆ. ಅದಕ್ಕಿಂತ ಮುಂಚೆ ಅವ್ರ ಬಗ್ಗೆ ತಿಳ್ಕೊಂಡಿದ್ದೆ, ಕೇಳಿದ್ದೆ, ತುಂಬ ಎಕ್ಸೈಟ್ಮೆಂಟ್ ಇತ್ತು, ಖುಷಿಯಾಗಿತ್ತು. ಹೋಗಿ ಕೂತ್ಕೊಂಡ್ವಿ. 10 ನಿಮಿಷ ಅಷ್ಟೇ ಲೇಟ್ ಆಗಿದ್ದು. ಅವ್ರದ್ದು ಇಂಪಾರ್ಟೆನ್ಸ್ ಆಫ್ ಟೈಮ್ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ 10 ನಿಮಿಷ ಅಷ್ಟೇ ಲೇಟ್ ಆಗಿದ್ದು. ಒಂದು 150 ಜನ ಇದ್ವಿ ಹಾಲಲ್ಲಿ, 200 ಜನ ಇದ್ವಿ ಸರ್. ಅವ್ರು ಬಂದು ಒಂದೇ ಮಾತು ಹೇಳಿದ್ದು, ದಯವಿಟ್ಟು ಕ್ಷಮೆ ಇರಲಿ, 200 ಜನ ನೀವು ಇಲ್ಲಿ ಕೂತಿದ್ದೀರಾ, ಒಬ್ಬೊಬ್ರದ್ದು 10 ನಿಮಿಷ ನಾನು ವೇಸ್ಟ್ ಮಾಡಿದ್ದೀನಿ. 200 × 10 2000 ನಿಮಿಷಗಳನ್ನು, ಮನುಷ್ಯ ನಿಮಿಷಗಳನ್ನು ನಾನು ವೇಸ್ಟ್ ಮಾಡಿದ್ದೀನಿ. ಅಂದರೆ ಅಷ್ಟು ಇಂಪಾರ್ಟೆನ್ಸ್ ಕೊಡಬೇಕು. ಆ್ಯಂಡ್ ಇಟ್ ವಾಸ್ ನಾಟ್ ಅಂಡರ್ ಹಿಸ್ ಕಂಟ್ರೋಲ್. ಅವ್ರು ಯಾಕೆಂದರೆ ಯಾವತ್ತೂ ಯಾವ ಕಾರ್ಯಕ್ರಮಕ್ಕೆ ಲೇಟ್ ಬಂದಿರೋದು ನಾನು ಕೇಳೇ ಇಲ್ಲ, ನೋಡೂ ಇಲ್ಲ. ಅದಾದಮೇಲೆ ನಾನು ಎಷ್ಟೋ ಕಾರ್ಯಕ್ರಮಗಳಲ್ಲಿ ನೋಡೂ ಇಲ್ಲ. ಆದರೆ ಆ 2 ನಿಮಿಷ, ನಾವು 10 ನಿಮಿಷ ನಮ್ಮನ್ನು ವೆಯ್ಟ್ ಮಾಡಿದ್ದು ಅವರ ಒಂದು ನಮ್ಮ ಅಕ್ನಾಲಜ್ಮೆಂಟ್ ಆಫ್ ಅವರ್ ಟೈಮ್. ರೆಸ್ಪೆಕ್ಟ್ ಫಾರ್ ಹಿಮ್ ಗ್ರೂ ಮೆನಿ ಫೋಲ್ಡ್. ಅವ್ರ ಬಗ್ಗೆ ಅಷ್ಟು ಗೌರವ ಬಂದ್ಬಿಡ್ತು ನಮಗೆ. ನಿಮ್ಮ ಪ್ರಕಾರ ಜರ್ನಿ, ಪಯಣ ಏನನ್ಸುತ್ತೆ? ಅದೇ ಜೀವನದ ಪಯಣನ. ಹಾಂ, ಇವತ್ತು ನಾನು ರೀಸೆಂಟಾಗಿ ನನ್ನ ಮಗಳ ಜೊತೆ ನಂದಿ ಹಿಲ್ಸು ಟ್ರೆಕ್ಕಿಂಗ್ ರೂಟ್ ಇದೆ, ತುಂಬ ಚೆನ್ನಾಗಿ ಗೊತ್ತೇ. ಹೌದು, ಗೊತ್ತು. ಎಲ್ಲರೂ ವೀಕೆಂಡ್ಸ್ಗೆ ಬೈಕೋ ಕಾರ್ಗಳಲ್ಲೇ ಹೋಗ್ತಾರೆ. ಅದನ್ನು ಬ್ಲಾಕ್ ಮಾಡಬೇಕಾಯ್ತು ಲಾಸ್ಟ್ ಟೈಮ್ ನ್ಯೂ ಇಯರ್ಗೆ. ಕರೆಕ್ಟ್. ಅವ್ರು ಬೇರೆ ಬೇರೆ ಕಡೆ ವೆನ್ಯೂಸ್ ಹುಡ್ಕೊಂಡು ಹೋಗ್ಬೇಕಾಯ್ತು. ನಂದಿ ಹಿಲ್ಸ್ದು ಆ ಟ್ರೆಕ್ಕಿಂಗ್ ಜರ್ನಿ ಏನಿದೆ, ನಾವು 5 ಜನ ಹತ್ತಾ ಇದ್ದಿದ್ದಲ್ಲಿ, ನಮ್ಮ ಜೊತೆ ಒಂದು 5-6 ಜನ ಕಾಣಿಸಿದ್ರು ಅಷ್ಟೇ. ಮೇಲಕ್ಕೆ ಹೋದರೆ 5000 ಜನ ಇದ್ದರು. ಸೊ ಈ ಜರ್ನಿನ ಎಲ್ಲರೂ ಬೈಕು ಕಾರ್ಗಳಲ್ಲೇ ಬಿಟ್ಟು, ಅಂದರೆ ನಾನು ಐ ಆಮ್ ಟೇಕಿಂಗ್ ಇಟ್ ಮೋರ್ ಲೈಕ್ ಲಿಟ್ರಲಿ ಹೇಳ್ತಲ್ಲ, ಫಿಗರೇಟಿವ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಲೈಫ್ ಜರ್ನಿನಲ್ಲೂ ಅಷ್ಟೇ, ನಮ್ಮ ಮೆಟೀರಿಯಲಿಸ್ಟಿಕ್ ಅಕ್ವಿಸಿಷನ್ಸ್ ಶುಡ್ ಟೇಕ್ ಎ ಬ್ಯಾಕ್ ಸೀಟಿಂಗ್. ಇರಲಿ, ಎಲ್ಲರೂ ಮನೆ ಕಟ್ಟಬೇಕು, ಒಳ್ಳೆ ಕಾರ್ ಇಟ್ಕೋಬೇಕು, ಫೈನ್, ಬಟ್ ವಿ ಆರ್ ಓನ್ಲಿ ಡ್ರಿವನ್ ಬೈ ದಟ್. ಅದು ಬಿಟ್ಟು ಪ್ರಪಂಚ ಬ್ಯೂಟಿಫುಲ್ಲಾಗಿದೆ, ಅದು ಇರಲಿ. ಆದರೆ ಅದನ್ನು ಬಿಟ್ಟು ಜೀವನ ಮಾಡುವಂಥ ಒಂದು ಕಲೆ ಬೆಳೆಸ್ಕೊಳ್ಳೇಬೇಕು. ಯಾಕೆಂದರೆ ಮುಂದಕ್ಕೆ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಕ್ವೈಟ್ ಡಿಫ್ರೆಂಟ್. ಅದನ್ನು ಅರ್ಥ ಮಾಡ್ಕೋಬೇಕು. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎರಡು ಆ್ಯಡ್ ಮಾಡಿ. ಓಕೆ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಫ್ಯಾಮಿಲಿ ನಾವು ಬರೀ ರೆಸ್ಪಾನ್ಸಿಬಿಲಿಟಿ ಫುಲ್ಫಿಲ್ ಮಾಡೋದು ಇನ್ ಟರ್ಮ್ಸ್ ಆಫ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ತಂದ್ಕೊಡೋದಾಗಲಿ, ದುಡ್ಡು ತಂದ್ಕೊಡೋದಾಗಲಿ ಇಲ್ಲ. ವಿ ಶುಡ್ ಸ್ಪೆಂಡ್ ಕ್ವಾಲಿಟಿ ಟೈಮ್ ವಿತ್ ಅವರ್ ಕಿತ್ ಆ್ಯಂಡ್ ಕಿನ್. ನಮ್ಮ ಮಕ್ಕಳ ಜೊತೆ ಆಗಲಿ, ಹೆಂಡತಿ ಜೊತೆ ಆಗಲಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು. ವಿ ಶುಡ್ ಡೂ ಕ್ವೈಟ್ ಅ ಲಾಟ್ ಆಫ್ ಥಿಂಗ್ಸ್. ನಾವು ದುಡ್ಡು ಮಾಡೋ ಇದರಲ್ಲಿ ಬರೀ ಅವ್ರಿಗೆ ದುಡ್ಡು ಸಪ್ಲೈ ಮಾಡ್ತಿದ್ರಾಗಲ್ಲ. ಯಾಕೆ ನಾನು ಕೌನ್ಸಿಲಿಂಗ್ ಮಾಡ್ತಿರ್ತೀನಿ. ತುಂಬ ಸತಿ ತುಂಬ ರಿಚ್ ಪೀಪಲ್, ಅಂದರೆ ಅವರು ಹಳ್ಳಿಗಳಿಂದ ಬಂದಿರೋರು, ಒಂದು 2-3 ಎಪಿಸೋಡ್ಗಳು ಈ ಥರದ್ದು 2-3 ಏನು ಬೇಕಾದಷ್ಟು ನಡೆದಿದೆ. ಅವರು ತುಂಬ ಕಷ್ಟದಲ್ಲಿ ಬಂದಿರೋದು. ಇವತ್ತು ಬೆಂಗಳೂರಿನಲ್ಲಿ ಈಸ್ ವರ್ತ್ ಅರೌಂಡ್ 50 crores ಅಷ್ಟು ಪ್ರಾಪರ್ಟಿ ಎಲ್ಲ ಮಾಡ್ಕೊಂಡಿದ್ದಾರೆ. ಮಕ್ಕಳನ್ನ ಈ ಥರದ್ದು 4-5 ಕೇಸ್ಗಳು ಕೇಳಿದ್ದೀನಿ. ಮಕ್ಕಳಿಗೆ ನಾನು ಕಷ್ಟಪಟ್ಟಿದ್ದೀನಿ ಅಂತ ಅವ್ರಿಗೆ ತುಂಬ ಓವರ್ ಲಕ್ಸುರಿ ಕೊಟ್ಬಿಡೋದು. ವಾಟ್ ಎವರ್ ಈಸ್ ವಾಂಟ್ಸ್ ಹಿ ವಿಲ್ ಟೇಕ್ ಇಟ್. ಆ್ಯಂಡ್ ಮನೆ ಕ್ರೆಡಿಟ್ ಕಾರ್ಡ್ ತಗೋ, ಯು ಸ್ಪೆಂಡ್ ವಾಟ್ ಎವರ್ ಯು ಇಷ್ಟು. PUC ಟೈಮಲ್ಲಿ ಅವ್ಳಿಗೆ ಜಸ್ಟ್ ಬರ್ತ್ಡೇಗೆ ಅಂತ ಹೋಗಿ 4 ಲಕ್ಷ ಖರ್ಚು ಮಾಡ್ಕೊಂಬಂದಿದ್ದಾನೆ. ಇಟ್ಸ್ ನಾಟ್ ಅಬೌಟ್ ಮನಿ ಫಾರ್ ಹಿಮ್, ಇಟ್ ಇಸ್ ನಾಟ್ ದ್ಯಾಟ್. ಈಸ್ ವರಿಡ್ ಅಬೌಟ್ ಈಸ್ ಲೈಫ್. ಸೊ ಅದಕ್ಕೆ ದುಡ್ಡು ಮಾಡೋ ಇದರಲ್ಲಿ ನಾವು ಮಕ್ಳಿಗೆ ದುಡ್ಡು ಕೊಟ್ಬಿಟ್ರೆ ಸಾಕು ಅಂತಲೂ ಯೋಚನೆ ಮಾಡಬಾರ್ದು. ಯು ಶುಡ್ ಸ್ಪೆಂಡ್ ಕ್ವಾಲಿಟಿ. ಆಮೇಲೆ ಇನ್ನೊಂದು ವಿಷಯ ಸರ್, ತುಂಬ ಮುಖ್ಯ. ಆ್ಯಸ್ ಪೀಪಲ್ ಬಿಕಮ್ ರಿಚ್, ಅವ್ರ ಮಕ್ಕಳನ್ನ ತುಂಬ ಲಕ್ಸುರಿಯಲ್ಲಿ ಬೆಳೆಸ್ತಾರೆ. ಅದು ತುಂಬ ದೊಡ್ಡ ತಪ್ಪು. ಆಮೇಲೆ ಸಾಹುಕಾರ ಮಕ್ಕಳಿಗೆ, ಚೆನ್ನಾಗಿ ಬೆಳೆದಿರೋರ ಮಕ್ಕಳಿಗೆ ಸುತ್ತಮುತ್ತ ಇರೋರು ತುಂಬ ಗೌರವ ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆ ಗೌರವನ ಅವರು ಡಿಫಾಲ್ಟಾಗಿ ತೊಗೊಂಡು ಅವ್ರ ಮೇಲೆ ದಬ್ಬಾಳಿಕೆ ನಡೆಸುವಂಥದ್ದು ತುಂಬ ನಡೆಯುತ್ತೆ. ಸಖತ್ ಇನ್ಸಿಡೆಂಟ್ಸ್ ಇದೆ. ಆವಾಗ ದೇರ್ ಕೆರಿಯರ್ ವಿಲ್ ಗೋ ಫಾರ್ ಎ ಟಾಸ್. ಸೊ ಅದನ್ನು ತುಂಬ ಯೋಚನೆ ಮಾಡಬೇಕು. ಯಾಕೆಂದರೆ ನೀವು ತುಂಬ ಕೇಸ್ಗಳು ನೋಡಿರ್ತೀರ. ಐ ಡೋಂಟ್ ವಾಂಟ್ ಟು ಪಿನ್ ಪಾಯಿಂಟ್ ಆ್ಯಂಡ್ ಒನ್ ಸಿಂಗಲ್ ಥಿಂಗ್. ಕರೆಕ್ಟ್. ಚೆನ್ನಾಗಿ ತುಂಬ ಅವ್ರು ಎಕ್ಸೆಲ್ ಆಗಿರ್ತಾರೆ, ಅವ್ರ ಮಕ್ಕಳು ಸಡನ್ನಾಗಿ ಹೆಚ್ಚು ಕಮ್ಮಿ ಮಾಡ್ಕೊಬಿಡ್ತಾರೆ ಇನ್ ದರ್ ಲೈಫ್. ಅದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಡ್ರಗ್ ಅಡಿಕ್ಷನ್ ಆಗಿರ್ಬೋದು. ಡ್ರಗ್ ಅಡಿಕ್ಷನ್ ಈಸ್ ಗೋಯಿಂಗ್ ಟು ದ ನೆಕ್ಸ್ಟ್ ಲೆವೆಲ್. ಇವತ್ತು ಕಾಲೇಜ್ ಕ್ಯಾಂಪಸ್ಗಳಲ್ಲಿ ನಾವು ಓದ್ತಿರ್ಬೇಕಾದ್ರೆ ಸಿಗರೇಟು, ಡ್ರಿಂಕ್ಸು ಎಷ್ಟು ಕಾಮನ್ ಆಗಿದೆಯೋ, ಇವತ್ತು ಗಾಂಜಾ ಆ್ಯಂಡ್ ಅದರ್ ಫಾರ್ಮ್ಸ್ ಆಫ್ ಡ್ರಗ್ಸ್ ಹ್ಯಾವ್ ಬಿಕಮ್ ಆ್ಯಸ್ ಕಾಮನ್ ಆ್ಯಸ್ ವಾಟ್ ವಿ ಎಕ್ಸ್ಪೀರಿಯನ್ಸ್ ಸಿಗರೇಟ್ ಆ್ಯಂಡ್ ಸ್ಮೋಕಿಂಗ್ ವಾಸ್. ಇದನ್ನು ಪೇರೆಂಟ್ಸು ಯಾವತ್ತು ಮಕ್ಕಳ ಜೊತೆ ಚೆನ್ನಾಗಿದ್ದು ಎಲ್ಲ ತೋರಿಸ್ತಾ ಇದೆ ಪ್ರಪಂಚ ಹೆಂಗಿದೆ ಅಂತ, ಅವರು ಆ ಥರ ಚಟಗಳಿಗೆ ಬೀಳೋ ಚಾನ್ಸಸ್ ಕಡಿಮೆ ಆಗುತ್ತೆ. ಇಲ್ಲ ಅಂದರೆ ದೆರ್ ಈಸ್ ಎ ಬಿಗ್ ರೂಮ್ ಫಾರ್ ಇಟ್. ಯಾಕಂದರೆ ಇವತ್ತು ಎಲ್ರಿಗೂ ಫೋಮೋ ಇದೆ. ಅವ್ನು ಮಾಡ್ತಾ ಇದೆ, ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಯಾಕಂದರೆ ಪಕ್ಕದಲ್ಲಿರೋರು ಮಾಡ್ತಿದ್ರೆ ನಾನು ಮಾಡ್ತಿಲ್ಲ ಅಂದರೆ ಮೇ ಬಿ ಐ ಆಮ್ ಲುಕ್ ಡೌನ್ ಅಪಾನ್, ಐ ವಾಂಟ್ ಟು ಡೂ ಇಟ್ ಅಂತ. ಅದೇ
ಸೀನ್ ಲಾಡ್ ಆಫ್ ಎಕ್ಸಾಂಪಲ್ಸ್. ಲೈಫ್ ಹ್ಯಾಸ್ ಗಾನ್ ಹೇವೈರ್ ಬಿಕಾಸ್ ಆಫ್ ದಿಟ್. ಅದಕ್ಕೆ ಗ್ರೌಂಡೆಡ್ ಆಗಿರ್ಬೇಕು ಸರ್ ಇವತ್ತು ಅಷ್ಟೇ. ಆಮೇಲೆ ಮಕ್ಕಳಿಗೆ ನಾವು ಎಷ್ಟೇ ದುಡ್ಡು ಮಾಡಿದ್ರು ಸಹ ಮಕ್ಕಳನ್ನ ಕರ್ಕೊಂಡೋಗಿ ಹಳ್ಳಿ ಜೀವನ ತೋರಿಸ್ಬೇಕು ಅಂದರೆ ಇಟ್ಸ್ ನಾಟ್ ಲೈಕ್ ಈ ಜಂಗಲ್ ಸಫಾರಿ ಹೋಗ್ತೀವಲ್ಲ, ಅಲ್ಲಿರೋ ಅನಿಮಲ್ಸ್ ನೋಡು ಇಲ್ಲಿ ನೋಡೋಲ್ಲ, ಅಲ್ಲೋ ಊರಲ್ಲಿ ಒಂದು ವಾರ ಬಿಡಬೇಕು, ನೀವು ಇರಬಾರ್ದು, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗಬೇಕು. ಊಟಕ್ಕೂ ಅಲ್ಲಿ ಏನು ಕೊಡ್ತಾರೋ ಅದನ್ನೇ ತಿನ್ನಬೇಕು, ಅದೇನು ಸಿಗುತ್ತೋ ಅದನ್ನೇ ತಿನ್ನಬೇಕು. ನೀವು ಈ ಏನೋ ಜಂಗಲ್ ಸಫಾರಿ ಹೋದಂಗೆ ಎಲ್ಲ ಪ್ಯಾಕ್ಡ್ ಆಗಿ ಕೊಟ್ಟು ಹೋಗೋ ಅಲ್ಲಿ ಹಂಗೆ ತೋರಿಸೋದಲ್ಲ, ಜೀವನ ರಿಯಲ್ ಆಗಿ ತೋರಿಸ್ ವ್ಯಾಲ್ಯೂಸ್ ಅಂದರೆ ಅದು ಅಂತ. ಹೌದು. ಕೊನೆ 2. ಓಕೆ ಸರ್. ಒಂದು ಆಮೇಲೆ ಫ್ರೆಂಡ್ಸ್ ಬಗ್ಗೆ ಹೇಳಿದ್ರೆ ಫ್ರೆಂಡ್ಸ್ ವಿಷಯ ಸರ್. ಫ್ರೆಂಡ್ಸ್ ಆರ್ ದ ಬಿಗ್ಗೆಸ್ಟ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್ ಟು ಯು ಇನ್ ಯುವರ್ ಲೈಫ್. ಟ್ರೆಷರ್. ನಾನು ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳಬೇಕು ಅಂತ ತುಂಬಾ ಖುಷಿ ನನಗೆ. ಸ್ಕೂಲಿಂದ ಹಿಡಿದು ಕಾಲೇಜು, ಇಂಜಿನಿಯರಿಂಗಲ್ಲಿ ಫ್ರೆಂಡ್ಸ್ ಇದ್ದರು. ಇವತ್ತು ವಿ ಆರ್ ಟೋಟಲಿ ಬಾಂಡೆಡ್. There is one special reason why I open WhatsApp, because there will be some friends conversation happening in our groups. Okay. And that is, believe me, that keeps us alive, cherished. ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. Your friends value a lot because you bring them all together ಅಂತ. Correct. That's the beautiful thing. ಆಮೇಲೆ ಒಬ್ರಿಗೊಬ್ರು ಜೊತೆ ಕೂಡ್ಸೋದಾಗಲಿ, and the kind of things that they are doing. ನಮ್ಮ ಆದಿಚುಂಚನಗಿರಿ ಕಾಲೇಜಲ್ಲಿ ಓದಿದ್ದು ನಾನು. ನಮ್ಮ ಕಾಲೇಜು ಸ್ಟೂಡೆಂಟ್ಸಲ್ಲಿ ಒಂದು ಟ್ರಸ್ಟೇ ಮಾಡ್ಕೊಂಡಿದ್ದಾರೆ, ವಾಲಂಟರಿ ಟ್ರಸ್ಟ್. ಇಟ್ಸ್ ನಾಟ್ ಫಂಡೆಡ್ ಬೈ ಎನಿ ಗೌರ್ಮೆಂಟ್ NGO ಆರ್ ಎನಿ ಬಿಗ್ ಫಂಡಿಂಗ್ ಅಲ್ಲ, ಅವರೇ ಮಾಡ್ಕೊಂಡಿದ್ದಾರೆ. AIT ಲೋಕಸೇವಾ ಟ್ರಸ್ಟ್ ಅಂತ. ಅದರಲ್ಲಿ ನಮ್ಮ ಕಾಲೇಜ್ನಲ್ಲಿ ಓದ್ತಿದ್ದಂಥ ಡ್ರೈವರ್ಸು ಅವ್ರ ಮಕ್ಕಳುಗಳನ್ನೆಲ್ಲ ಇಂಜಿನಿಯರಿಂಗ್, ಮೆಡಿಕಲ್ ಅಂತ ಕೋರ್ಸಸ್ನ ಇವರು ಫಂಡ್ ಮಾಡಿ ಓದಿಸ್ತಾ ಇದ್ದಾರೆ. ನೈಸ್. ವಿ ಆರ್ ಆಲ್ ಮಿಡಲ್ ಕ್ಲಾಸ್ ಪೀಪಲ್. ಆದರೂ ಟ್ಯಾಕ್ಸಸ್ ಎಲ್ಲ ಕಟ್ಟಿ ಬಂದಿರೋ ದುಡ್ಡಲ್ಲಿ ಈ ಥರ ಒಂದು ಕೆಲಸ ಮಾಡ್ತಿದ್ದಾರೆ. ಎವ್ರಿ ಇಯರ್ ಅಟ್ ಲೀಸ್ಟ್ 10 lakh ದೇ ಸ್ಪೆಂಡ್ ಆನ್ ದಿಸ್ ಕೈಂಡ್ ಆಫ್ ಸ್ಟಫ್. ವಾವ್. ದಟ್ಸ್ ವೈ ನಮ್ಮ ದೇಶ ಅದೊಂದು ತುಂಬ ಖುಷಿ ನಮ್ಮ ದೇಶದಲ್ಲಿ ಆ ವಿಷಯ ಕಂಡ್ರೆ. ಇಂಗ್ಲೀಷ್ ಒಂದು ಮಾತಿದೆ, ಫ್ರೆಂಡ್ಸ್ ಆರ್ ದ ಫ್ಲವರ್ಸ್ ದಟ್ ಬ್ಲೂಮ್ಸ್ ಇನ್ ಲೈಫ್ ಗಾರ್ಡನ್. ಹೌದು, ಡೆಫಿನೆಟ್ಲಿ ಅಲ್ವಾ? ಖಂಡಿತ. ಲಾಸ್ಟು ಒನ್ ಇಸ್, ನಿಮ್ಮ ಪ್ರಕಾರ ಏನು ಸಾರ್ಥಕತೆ ಅಂದರೆ ಏನು? ಬದುಕಿನ ಸಾರ್ಥಕತೆ. ಹೌ ಮೆನಿ ಪೀಪಲ್ಸ್ ಲೈಫ್ ಯು ಟಚ್ಡ್ ಆ್ಯಂಡ್ ವಾಟ್ ಡಿಫ್ರೆನ್ಸ್ ಯು ಮೇಡ್ ದೆಮ್, ನಾಟ್ ಜಸ್ಟ್ ಯುವರ್ ಫ್ಯಾಮಿಲಿ. ಹಂಗಂತ ನೀವು ದಾನ ಧರ್ಮನೇ ಮಾಡಬೇಕು ಅಂತಿಲ್ಲ ಸರ್. ಒಳ್ಳೆ ಮಾತಾಡೋದ್ರಿಂದ ಬೇಕಾದಷ್ಟು ಡಿಫ್ರೆನ್ಸ್ ಸಿಕ್ಕೊಂಡು, ಜಸ್ಟ್ ಸೇಯಿಂಗ್ ಗುಡ್ ಮಾರ್ನಿಂಗ್ ಟು ಸಂಬಡಿ, ಅಥವಾ ಯಾರೋ ಒಬ್ರು ಏನೋ ಒಂದು ಅಚೀವ್ ಮಾಡಿದ್ದಾಗ ಸುಮ್ಮನೆ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಅಲ್ಲಿ ಮಕ್ಕಳು ಏನೋ ಒಂದು ಆ್ಯಕ್ಟಿವಿಟೀಸ್ ಮಾಡೋದು, ಒಂದು ಸುಮ್ಮನೆ ಒಂದು ಸ್ಮಾಲ್ ಗಿಫ್ಟ್ ಕೊಟ್ಟು ಬನ್ನಿ, ದಟ್ ವಿಲ್ ಮೇಕ್ ಅ ಬಿಗ್ ಡಿಫ್ರೆನ್ಸ್ ಇನ್ ಲೈಫ್. ಸೊ ಹೌ ಮಚ್ ಪೀಪಲ್ ವಿ ಕ್ಯಾನ್ ಸಾರ್ಥಕ ಗುರು ಅಂತ ಅನಿಸ್ಬೇಕು. ಹೌದು. ನಾವು ವಿನ್ ವಿ ಲುಕ್ ಬ್ಯಾಕ್, ನಮ್ಮ ಸ್ಕೂಲ್ಗಳಲ್ಲಿ ಯಾವುದೋ ಒಂದು ಚಿಕ್ಕ ಇನ್ಸಿಡೆಂಟ್ಸ್ಗಳು ಲೈಫ್ ಲಾಂಗ್ ಜ್ಞಾಪಕ ಇರುತ್ತೆ. ಆಲ್ ದೋಸ್ ಇವೆಂಟ್ಸ್ ಆರ್ ಸಮಥಿಂಗ್ ದಟ್ ಸಂಬಡಿ ಅಪ್ರಿಷಿಯೇಟೆಡ್ ಸಮಥಿಂಗ್ ಅಬೌಟ್ ಅಸ್. ಸೊ ನಾವು ದುಡ್ಡಿಂದನೇ ಜನರಿಗೆ ಸಹಾಯ ಮಾಡಬೇಕು ಅಂತಿಲ್ಲ, ಅದೊಂದು ದೊಡ್ಡ ಮಿಸ್ಕನ್ಸೆಪ್ಷನ್. ಚೆನ್ನಾಗಿ ದುಡ್ಡು ಮಾಡಿಬಿಡ್ತೀನಿ, ಆ ದುಡ್ಡಲ್ಲಿ ನಾನು ದಾನ ಧರ್ಮ ಮಾಡಿಬಿಡ್ತೀನಿ ಎಂದು ಹಿರಿಮೆ. ಆ್ಯಕ್ಚುಲಿ ನಾವು ಮನುಷ್ಯ ಏಕಶ್ಚಿತ್, ಮನುಷ್ಯ ಒಂದೇ ಅಲ್ಲ, ಜೀವ ಸಂಕುಲನೇ ಹುಟ್ಟುತ್ತೆ, ಸಾವು ಇದು ಸಹಜ. ಇದ್ರ ಮಧ್ಯದಲ್ಲಿ ಇಫ್ ಯು ಕ್ಯಾನ್ ಫೆಸಿಲಿಟೇಟ್, ಅಪ್ರಿಷಿಯೇಟ್ ಸಂಬಡಿ, ಪರ್ಟಿಕ್ಯುಲರ್ಲಿ ಬೀಯಿಂಗ್ ಹ್ಯೂಮನ್ಸ್, ಇನ್ನೊಬ್ಬರನ್ನ ಎಂಕರೇಜ್ ಮಾಡೋದ್ರಲ್ಲಿ ಇರೋವಂಥ ಬೆಸ್ಟ್ ಥಿಂಗ್, ದರ್ ಇಸ್ ನಥಿಂಗ್ ಲೈಕ್ ಇಟ್. ನೀವು ಏನೂ ಮಾಡಬೇಡಿ, ಪಕ್ಕದಲ್ಲಿ ಯಾರೋ ಒಬ್ಬರನ್ನ ಎಂಕರೇಜ್ ಮಾಡಿ ಅಷ್ಟೇ. ಲಾಸ್ಟ್ಲಿ ಗೊತ್ತಿಲ್ಲ ನಿಮ್ಗೆ ಅದ್ರ ನಂಬಿಕೆ ಇದೆಯೋ ಇಲ್ಲೋ ಅಂತ, ಬಟ್ ಕುತೂಹಲ ಕೇಳಬೇಕು ಅಂತ ಅನಿಸ್ತು. ಬಿಕಾಸ್ ಆಧ್ಯಾತ್ಮದ ಜೊತೆಗಿರೋ ನೀವು ಅಥವಾ ಈ ಟ್ರೆಂಡಲ್ಲಿರೋ ನೀವು ಕೇಳಬೇಕು ಅಂತ. ಪುನರ್ಜನ್ಮ ಸರ್, ಇದು ನನಗೆ ನಿಜವಾಗ್ಲೂ ಕ್ಯೂರಿಯಸ್. ಓಕೆ. ನಾನು ಯಾಕೆ ಹೇಳ್ತೀನಿ ಅಂದರೆ ಇದನ್ನು ಆತ್ಮ ಇದೆಯೋ ಇಲ್ವೋ ಸೈಂಟಿಫಿಕಲಿ ಹೇಗೆ ಪ್ರೂವ್ ಮಾಡೋದು? ಇದ್ದರೆ ಕಾಣಿಸ್ಬೇಕು, ಇರಬೇಕು, ಅದಕ್ಕೊಂದು ವ್ಯಾಲ್ಯೂ ಇರಬೇಕು, ಅದಕ್ಕೊಂದು ಎಕ್ಸಿಸ್ಟೆನ್ಸ್ ಇರಬೇಕು ಅಂತ ಬರುತ್ತೆ. ಸಿಮಿಲರ್ಲಿ ನಿಮಗೆ ಕಂಪ್ಯೂಟರ್ದು ಮೊಬೈಲ್ ತೊಗೊಂಡ್ರೆ ಸಾಫ್ಟ್ವೇರ್, ಹಾರ್ಡ್ವೇರ್ ಎರಡೂ ಇದೆ. ಹಾರ್ಡ್ವೇರ್ನ ತೋರಿಸ್ಬೋದು, ಸಾಫ್ಟ್ವೇರ್ನ ತೋರ್ಸೋಕ್ಕಾಗಲ್ಲ, ಬಟ್ ಇಟ್ ಎಕ್ಸಿಸ್ಟ್. ಆಪರೇಟಿಂಗ್ ಸಿಸ್ಟಮ್ ಯಾವುದೋ ಒಂದು ಡಿವೈಸ್. ಇವಾಗ ನಾನು ಸರ್, ಐ ಆಮ್ ನಾಟ್ ಅನ್ ಅಥಾರಿಟಿ ಆನ್ ಟೆಕ್ನಾಲಜಿ, ಐ ಆಮ್ ನಾಟ್ ಅನ್ ಅಥಾರಿಟಿ ಆನ್ ಸ್ಪಿರಿಚುವಲ್. ನನಗೊಂದು ಕ್ಯೂರಿಯಸ್ನೆಸ್, ಯಾಕೆಂದರೆ ನಮ್ಮಲ್ಲಿ ಪುನರ್ಜನ್ಮ ಇರೋದ್ರಿಂದ ಇದನ್ನು ಏನಾದರೂ ಒಂದು ಸಾಮ್ಯ ಇದೆಯಾ ಅಂತ ನಾನೊಂದು ತಾಳೆ ಹಾಕೋ ಪ್ರಯತ್ನ ಪಡ್ತಾ ಇದ್ದೀನಿ. ಈಗ ನೀವೇ ಮಕ್ಳಿಗೆ ಬಯಲು ಸರ್, ಯಾರೋ ತಿಟ್ಟೆ ಮಾಡ್ತೀವಿ, ತರಲೆ ಮಾಡಿ ಇನ್ನೊಂದು ಏನಾಗಿದೆ ಕೂತ್ಕೊಳ್ಳೋ ಅಂತ ಬೈತೀರಾ ಲೆಕ್ಚರರ್ಸ್ಗಳು, ಟೀಚರ್ಸ್ಗಳು. ನೀವು ಬಿಲೀವ್ ಇನ್ ಅಥವಾ ಏನಿದೆ ನಿಮ್ಮ ತರ? ನಾನು ಬಿಲೀಫ್ ಖಂಡಿತ ಇದೆ ಸರ್. ಯಾಕೆ ಅಂದರೆ ವಿ ಆರ್ ಆಲ್ ಬಾರ್ನ್ ವಿತ್ ಸಮ್ ಕರ್ಮ ಅಂತ ಹೇಳ್ತಾರೆ. ಇವಾಗ ಒಬ್ಬ ವ್ಯಕ್ತಿ ಒಂದು ಜಾಗದಲ್ಲಿ ಹುಟ್ಟಿದಾನೆ ಅಂತಂದರೆ ಅವ್ರ ಪೇರೆಂಟ್ಸು ಅಥವಾ ಅವ್ರ ಸುತ್ತಮುತ್ತ ಹೆಂಗಿದೆ ಅನ್ನೋದು, ಹಿ ಈಸ್ ಬ್ಲೆಸ್ಡ್ ವಿತ್ ಇಟ್. ಇನ್ನೊಬ್ಬ ಪಾಪ ಕಷ್ಟದಲ್ಲಿ ಬೆಳೆದಿರ್ತಾನೆ, ಇನ್ನೊಬ್ಬ ಇನ್ನೆಲ್ಲೋ ಬೆಳೆದಿರ್ತಾನೆ. ಅದಕ್ಕೇನೋ ಒಂದು ಜಸ್ಟಿಫಿಕೇಶನ್ ಬೇಕಲ್ವಾ? ವೈ ಸಂಬಡಿ ಈಸ್ ಬಾರ್ನ್ ಇನ್ ಸಚ್ ಅ ಪ್ಲೇಸ್, ಇನ್ ಸಚ್ ಎ ಸಿಚುವೇಶನ್. ಓಕೆ. ಅದಕ್ಕೆ ನಮ್ಮಲ್ಲಿ ಈ ಕರ್ಮಫಲ ಅದು ತುಂಬ ದೊಡ್ಡದು ಸರ್. ಅದು ಆಮೇಲೆ ನಾವು ಏನೋ ಮಾಡಿದ್ದು ಈ ಜನ್ಮದಲ್ಲೇ ಬಂದುಬಿಡುತ್ತೆ ತುಂಬ ಸತಿ,
ಬರಲಿಲ್ಲ ಅಂದರೆ ನೆಕ್ಸ್ಟ್ ಜನ್ಮಕ್ಕೆ ಸ್ಟಾಕ್ ಇರುತ್ತೆ. ಅದಕ್ಕೆ ನಾವು ವಿ ಶುಡ್ ಬಿ ವೆರಿ ಕಾನ್ಷಿಯಸ್ ಆನ್ ವಾಟ್ ವಿ ಡೂ. ನಾವು ಮಾಡೋದು ಪ್ರತಿಯೊಂದು ಇಟ್ ವಿಲ್ ಬೌನ್ಸ್ ಬ್ಯಾಕ್. ಇಲ್ಲೇ ಸ್ವರ್ಗ ಇಲ್ಲೇ ನರಕ, ಮೇಲೇನಿಲ್ಲ ಸುಳ್ಳು, ಹುಟ್ಟು ಸಾವು ಎರಡರ ನಡುವೆ 3 ದಿನದ ಬಾಳು, ಅಷ್ಟೇ ಬದುಕಬೇಕಿಲ್ಲ. ಹೌದು. ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಕಾನ್ವರ್ಸೇಷನ್ ಸರ್. ನಿಮ್ಮ ಜೊತೆ ಎದುರುಗಡೆ ಕೂತು ಲೈವಲ್ಲಿ ಪಾಡ್ಕಾಸ್ಟಲ್ಲಿ ಮಾತಾಡ್ತಿರ್ಬೇಕಾದ್ರೆ ಐ ಥಿಂಕ್ ನಾನು ತುಂಬ ಇನ್ಪುಟ್ಸ್ನ ತೊಗೊಂಡಿದ್ದೀನಿ ನಾನು ನನ್ನ ಲೈಫ್ಗೂ ಕೂಡ. ಎಷ್ಟೊಂದು ಕನೆಕ್ಟ್ ಆಗಿದ್ದೀನಿ ನಾನು ನಿಮಗೆ, ಇಲ್ಲ ಅಂತಲ್ಲ. ಬಹುಶಃ ನೋಡುಗರಿಗೂ ಅದಕ್ಕೆ ಇದನ್ನು ಪ್ರೀಚ್ ಥರ ಮಾಡಬಾರ್ದು ಅಂತ, ಬಿಕಾಸ್ ಸಹಜವಾಗಿ ಅದಿರೋದನ್ನ ನೀವು ಹೇಳೋಕ್ಕೆ ನಿಮ್ಮ ಕೈಲಿ ನೀವು ಅದನ್ನು ಚೆನ್ನಾಗಿ ಹೇಳ್ತೀರಾ, ಹೇಳಿದ್ದೀರಾ ಕೂಡ. ಆ್ಯಂಡ್ ಈ ಒಂದೂವರೆ ಗಂಟೆ ಏನು ಮಾತಾಡಿದ್ದೀವಿ, ವೆರಿ ಫ್ರೂಟ್ಫುಲ್ ಟೈಮ್ ಸರ್ ಫಾರ್ ಮೀ. ಒಂಥರ ನಾನು ಸ್ಟೂಡೆಂಟ್ ಥರ ಅಷ್ಟು ಕೇಳಿಸ್ಕೊಂಡು ಅದನ್ನು ನೀವು ಎಂಟರ್ಟೈನಿಂಗ್ ಆಗಿ ಹೇಳ್ತಿರಲ್ಲ, ಅದು ನಂಗೆ ಭಾಳ ಮಜಾ ಅನಿಸಿದ್ದು. ಸೊ ಯಾವಾಗಲಾದರೂ ನಾನು ರಾಘವ್ ಸರ್ ಅವ್ರನ್ನ ಪರ್ಸನ ಭೇಟಿ ಮಾಡೋಕ್ಕಾದ್ರೆ ಖಂಡಿತ ಭೇಟಿ ಮಾಡಿ. ಇನ್ನು ಮಕ್ಕಳನ್ನ ಸೇರಿಸ್ಬೇಕು ಅಂದರೆ ಇದು ಪ್ರಮೋಷನ್ ಅಂದರೆ ಪೇಯ್ಡ್ ಆ ಥರದ್ದು ಏನೂ ಇಲ್ಲ ಸೀನು. ನಾವೊಂಥರ ಅವರ ಮಾತುಗಾರಿಕೆಗೆ ಮತ್ತು ಅವರ ಕಮ್ಯುನಿಕೇಷನ್ ಸ್ಕಿಲ್ಗೆ ನಾನು ಅಭಿಮಾನಿ. ಹಾಗಾಗಿ ಈ ಪಾಡ್ಕಾಸ್ಟ್ನ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಥ್ಯಾಂಕ್ ಯು ಸರ್. ಆಮೇಲೆ ನಾನು ಇನ್ನೊಂದು ವಿಷಯ, ನಮ್ಮ ದೇಶದ ಬಗ್ಗೆ ಒಂದು ಸ್ವಲ್ಪ ಹೇಳಲೇಬೇಕು ಸರ್. ಹಾಂ ಸರ್. ಯಾಕೆಂದ್ರೆ ತುಂಬ ಜನ ಇಂಗ್ಲೀಷು ಅನ್ನ ಕೊಡೋ ಭಾಷೆ ಅಂತಂದರು. ಬ್ರಿಟಿಷ್ನವರು ಇಂಡಿಯಾಗೆ ಬರೋಕ್ಕಿಂತ ಮುಂಚೆ ಇಂಡಿಯಾ ವಾಸ್ ದ ರಿಚೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. 23% ಆಫ್ ವರ್ಲ್ಡ್ GDP ವಾಸ್ ಬೈ ಇಂಡಿಯನ್ಸ್. 23% ವರ್ಲ್ಡ್ GDP. ಹ್ಯೂಜ್. ವಿ ವರ್ ರಿಚ್. ವೈ ವುಡ್ ದೇ ಕಮ್ ಟು ಎ ಪ್ಲೇಸ್ ವಿಚ್ ಇಸ್ ಪುವರ್? ನಮ್ಮ ಹತ್ರ ರಿಚ್ನೆಸ್ ಇದ್ದಿದ್ದಕ್ಕೆ ಅವ್ರು ಬಂದಿದ್ದು. ಇಡೀ ಪ್ರಪಂಚದಲ್ಲಿ ಯಾರು ದೇಶದ ಮೇಲೆ ನಮ್ಮ ದೇಶಕ್ಕೆ ಬಂದಿದ್ದಾರೋ ಅವರೆಲ್ಲ ನಮ್ಮ ರಿಚೆಸ್ಟ್ ನೋಡೇ ಬಂದಿರೋದು. ಆ್ಯಂಡ್ ವಿ ಆರ್ ಇನ್ ಸಚ್ ಎ ಜಂಕ್ಷನ್ ಇನ್ ದ ವರ್ಲ್ಡ್ ದಟ್ ವಿ ಆರ್ ಗೇನಿಂಗ್ ಬ್ಯಾಕ್ ದಟ್ ಪೊಸಿಷನ್. ಇದನ್ನು ನಾನು ಪೊಲಿಟಿಕಲಿ ನಾನು ಮಾತಾಡ್ತಾನೇ ಇಲ್ಲ. ದಯವಿಟ್ಟು ಲಾಸ್ಟ್ ಇಂಡಿಪೆಂಡೆನ್ಸ್ ಬಂದಾಗಿಂದ ಎಲ್ಲ ಪಕ್ಷಗಳು ನಮ್ಮನ್ನು ರೂಲ್ ಮಾಡಿದ್ದಾವೆ. ಎವ್ರಿಬಡಿ ಹಸ್ ಡನ್ ದೇರ್ ಬಿಟ್. ಪೊಲಿಟಿಕ್ಸ್ ಈಸ್ ಅ ವೆರಿ ಟಫ್ ಗೇಮ್ ಸರ್. ತುಂಬ ಜನ ಪೊಲಿಟಿಷಿಯನ್ಸ್ ನಾವು ಸಿಕ್ಕಾಪಟ್ಟೆ ಬೈಕೋತೀವಿ, ಆದರೆ ಅವ್ರದ್ದು ಕಷ್ಟ ನಾನು ಕಣ್ಣಾಗ ನೋಡಿಬಿಟ್ಟಿದ್ದೀನಿ. ಏನಕ್ಕೆ ಅಂದರೆ ನಿಮಗೆ ಯಾವ ಕಾರಣಕ್ಕೆ ಓಟ್ ಹಾಕ್ತಾರೆ ಅಂತ ಜನ ಗೊತ್ತಾಗೋದಿಲ್ಲ. ಆಮೇಲೆ ಅವರು ಟಫ್ ಟಾಸ್ಕ್ ಟು ಬಿ ಫ್ರ್ಯಾಂಕ್. ಯಾಕೆ ಅಂತಂದರೆ ಯಾವ ವಿಷಯಕ್ಕೆ ಏನಾಗುತ್ತೆ ಗೊತ್ತಾಗೋದಿಲ್ಲ. ಆಮೇಲೆ ಅವ್ರಿಗೆ 24/7 ಕೆಲಸ. ಆ್ಯಂಡ್ ಅದ್ರ ಮಧ್ಯೆ ಅವರು ಒಳ್ಳೆ ಡಿಸಿಷನ್ಸ್ ತೊಗೋಬೇಕು. ಸೊ ಯಾವುದೇ ಪಾರ್ಟಿ ಆಗಿರಲಿ, ಇದುವರೆಗೂ ಇಂಡಿಯಾ ಪ್ರೋಗ್ರೆಸ್ ಇಸ್ ಹ್ಯಾಪನಿಂಗ್ ಟ್ರೆಮೆಂಡಸ್ಲಿ. ಐ ಕ್ಯಾನ್ ಅಟ್ರಿಬ್ಯೂಟ್ ಟು ಬೋತ್ ಕಾಂಗ್ರೆಸ್ ಆ್ಯಂಡ್ BJP. ಒಂದೊಂದು ಡಿಸಿಷನ್ಸು ಹ್ಯಾವ್ ಮೇಡ್ ಅ ಬಿಗ್ ಡಿಫ್ರೆನ್ಸ್. ಆ್ಯಂಡ್ ಫ್ಯೂಚರ್ ಈಸ್ ಗೋಯಿಂಗ್ ಟು ಬಿ ಡೆಫಿನೆಟ್ಲಿ ಇಂಡಿಯಾಸ್. ದ ಹೋಲ್ ವರ್ಲ್ಡ್ ಈಸ್ ಲುಕಿಂಗ್ ಅಟ್ ಇಟ್. Gradually we are coming to that position, and Indians are very, very important. Particularly ನಮ್ಮ ಫಿಲಾಸಫಿ, ನಮ್ಮ ಒಂದು ಸ್ಪಿರಿಚುವಲ್ ಜ್ಞಾನ ಏನಿದೆ ಅದಂತೂ ಖಂಡಿತ ಪ್ರಪಂಚಕ್ಕೆ ಇವತ್ತು ತುಂಬ ರೆಲೆವೆಂಟ್ ಅನಿಸುತ್ತೆ. ಆ್ಯಂಡ್ ದಟ್ ಕ್ಯಾನ್ ಮೇಕ್ ಎ ಹ್ಯೂಜ್ ಡಿಫ್ರೆನ್ಸ್ ಇನ್ ದಿಸ್ ವರ್ಲ್ಡ್. ಐ ಆಮ್ ವೆರಿ ಪ್ರೌಡ್ ಆ್ಯಂಡ್ ಆಪ್ಟಿಮಿಸ್ಟಿಕ್ ಇಂಡಿಯನ್. ಐ ಆಮ್ ಲುಕಿಂಗ್. ನಾವು ಆಶಾವಾದಿಗಳೇ, ಆಶಾಭಾವನೆಯನ್ನು ನಾವು ಕೂಡ ಇಟ್ಕೊಂಡಿದ್ದೀವಿ. ಆಮೇಲೆ ತುಂಬ ಮಿಸ್ಕನ್ಸೆಪ್ಷನ್ಸ್ ಒಂದಿದೆ ಸರ್. ಇವತ್ತು ಬೆಳಗ್ಗೆನ ಒಂದು ವಿಡಿಯೋ ನೋಡಿದೆ, ಅದಕ್ಕಿಂತ ಮುಂಚೆ ತುಂಬ ನೋಡಿದ್ದೆ ನಾನು ಹೇಳಬೇಕು. ನಾವು ಇಂಡಿಯಾದಲ್ಲಿ ಅದು ಸರಿಗಿಲ್ಲ, ಇದು ಸರಿಗಿಲ್ಲ, ಇದು ಸರಿಗಿಲ್ಲ ಅಂತಿರ್ತೀವಿ. ಇಂಡಿಯನ್ ರೈಲ್ವೇಸ್ ನಾನು ಲಾಸ್ಟ್ 25 ಇಯರ್ಸಿಂದ ನೋಡಿದ್ದೀನಿ. ಟುಡೇ ಇಂಡಿಯನ್ ರೈಲ್ವೇಸ್ ಈಸ್ ರಿಯಲಿ ಗುಡ್. ನಿಮಗೆ ಯುರೋಪ್ ಬಗ್ಗೆ ಅಷ್ಟೆಲ್ಲ ಹೇಳ್ತಾರೆ, ಒಂದು ಸತಿ ಚೆಕ್ ಮಾಡಿ ಯುರೋಪ್ ರೈಲ್ವೆ ಎಷ್ಟು ಅಧ್ವಾನವಾಗಿದೆ ಅಂತ. ಟೈಮ್ಗೆ ಯಾವ ಟ್ರೈನೂ ಬರೋಲ್ಲ. ಒಂದೊಂದು ಟ್ರೈನ್ಗಳು ಸಡನ್ನಾಗಿ ಕ್ಯಾನ್ಸಲ್ ಆಗಿಬಿಡ್ತವೆ. ಇವತ್ತು ಬರೋ ಟ್ರೈನ್ ನಾಳೆ ಬರುತ್ತೆ, ಆ ಥರದ್ದೆಲ್ಲ ಸಿಚುವೇಶನ್ ಇದೆ. ಆಮೇಲೆ ವೆಸ್ಟಲ್ಲಿ ಎಲ್ಲ ಬ್ಯೂಟಿಫುಲ್, ಅವ್ರಿಗೆ ಇರೋವಂಥ ಸಿವಿಕ್ ಸೆನ್ಸ್ ಇನ್ನೆಲ್ಲೂ ಇಲ್ಲ ಪ್ರಪಂಚದಲ್ಲಿ ಅಂದ್ಕೊಳ್ಳೋದು ತುಂಬ ಮುಟ್ಟಾಳ್ತನ. ಅಲ್ಲಿ ಎಷ್ಟು ಹಾರಿಬಲಾಗಿ ಹೋಮ್ಲೆಸ್ನೆಸ್ ಇದೆ, ಎಷ್ಟು ಕೆಟ್ಟದಾಗಿದೆ ದೇಶ ಅನ್ನೋದನ್ನು ನೀವೇ ಹುಡ್ಕೊಂಡ್ರು ಗೊತ್ತಾಗುತ್ತೆ. ಇವತ್ತು ಪ್ರಪಂಚದಲ್ಲಿ ಯಾರೂ ಏನೂ ಮುಚ್ಚಿಡೋಕ್ಕಾಗಲ್ಲ. ಎವ್ರಿಥಿಂಗ್ ಈಸ್ ಅವೈಲೇಬಲ್. ಸೊ ಅದಕ್ಕೆ ಲೆಟ್ ಅಸ್ ಬಿ ಪಾಸಿಟಿವ್ ಅಬೌಟ್ ಅವರ್ ಸೆಲ್ಸ್ ಆ್ಯಂಡ್ ಲೆಟ್ ದ ಹೋಲ್ ವರ್ಲ್ಡ್ ಸಿ ದ ಬ್ಯೂಟಿ ಆಫ್ ಇಂಡಿಯಾ ಅಗೇನ್. ನೈಸ್ ಸರ್, ಗುಡ್, ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ಎಜುಕೇಟಿಂಗ್ ಅಸ್, ಎಂಟರ್ಟೈನಿಂಗ್ ಅಸ್ ಈ ಪಾಡ್ಕಾಸ್ಟ್ ಮೂಲಕ. ಆ್ಯಂಡ್ ಖುಷಿ ಆಯಿತು ನಿಮ್ಮನ್ನು ಭೇಟಿ ಮಾಡಿದ್ದು. ರಾಘವ್ ಸರ್, ಥ್ಯಾಂಕ್ ಯು. ಬಿಕಾಸ್ ವಿದ್ಯಾರ್ಥಿಗಳಲ್ಲಿ ಕಲ್ತ್ಕೋಬೇಕು ಅನ್ನುವಂಥ ಒಂದು ತುಡಿತವನ್ನು ಹುಟ್ಟಾಕುವಂಥ ಶಿಕ್ಷಕ ನಿಜವಾಗ್ಲೂ ಗ್ರೇಟ್. ಥ್ಯಾಂಕ್ ಯು ಸರ್. ಯಾಕಂದರೆ ಯು ಆರ್ ಗ್ರೇಟ್, ಅಷ್ಟೇ. ಥ್ಯಾಂಕ್ ಯು ರಾಘವ್ ಸರ್, ಥ್ಯಾಂಕ್ಸ್ ಸೊ ಮಚ್. ಹೋಪ್ ಒಂದಷ್ಟು ಮಾಹಿತಿ ನಿಮಗೆ ತಲುಪಿರುತ್ತೆ. ಮತ್ತು ಯಾರ್ಯಾರಿಗೆ ಆ ಕಾನ್ಫಿಡೆನ್ಸ್ ಬೇಕೋ ಒಂದ್ಸರಿ ರಾಘವ್ ಸರ್ ಮೀಟ್ ಮಾಡಬೇಕಷ್ಟೆ, ಸಿಂಪಲ್. ಅಲ್ಲಿಗೆ ಅವರು ಥ್ಯಾಂಕ್ ಯು ಅಂತ ಅವ್ರನ್ನ ಸ್ಮರಿಸಿ ಯಾವಾಗಲೂ ನೆನಪಿಸ್ಕೊಳ್ಳುವಂಥ ಪರ್ಸ್ನಾಲಿಟಿ ಆಗೋಗ್ತಾರೆ. ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಅದಾಗಿತ್ತು ಇವತ್ತಿನ ನನ್ನ ಉದ್ದೇಶ ಈ ಪಾಡ್ಕಾಸ್ಟ್ ಮೂಲಕ. ಹೋಪ್
ಹರಿಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ. ನನಗೆ ಹರಿಕತೆ ಅನ್ನೋದೇ ತುಂಬ ಮುಖ್ಯ ಸರ್. ಯಾಕೆಂದ್ರೆ ನನಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಬಂದಿದ್ದು ಗುರುರಾಜುಲು ನಾಯ್ಡು ಅವರ ಹರಿಕತೆ ಕೇಳಿ. ಯಾಕೆಂದ್ರೆ ನಮ್ಗೆ ನಿಮ್ಗೆ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಹರಿಕತೆ ಅಂದ್ರೆ ಗುರುರಾಜುಲು ನಾಯ್ಡು ಅವರು ಅವಾಗ ಮಾಡ್ತಾ ಇದ್ರು. ಅದು ಎಲ್ರ ಮೊದಲು ಕ್ಯಾಸೆಟ್ ಇರೋದು, ಎಲ್ರ ಮೊದಲು ಟೇಪ್ ರೆಕಾರ್ಡ್ ಇರೋದು. ಅದನ್ನ ಕೇಳಿದ್ರೆ ಒಂದು ಮಜಾನೇ ಬೇರೆ. ನನಗೆ ಆ ವೈಬೇ ಇಷ್ಟ ಆಗೋಯ್ತು, ಹರಿಕತೆ ಅನ್ನೋದು ವೈಬ್. ಬಿಕಾಸ್ ನಾನು ಹರಿ ಇದೀನಲ್ಲ, so ನಿಮ್ ಕತೆ ಇರುತ್ತಲ್ಲ, ಸೊ ಹಾಗಾಗಿ ಹರಿಕತೆ ಇದನ್ನೆಲ್ಲ ನೋಡಿದ್ಮೇಲೆ ಅದೊಂದಷ್ಟು ನಾಸ್ಟಾಲಜಿಕ್ ಫೀಲ್ಗಳು ಯಾವಾಗಲೂ ಬರಲಿ ಅಂತ ಅಷ್ಟೇ ಸರ್. ಥ್ಯಾಂಕ್ ಯು ಸೊ ಮಚ್. ರಾಘವ್ ಸರ್ ಅವ್ರನ್ನ ಕಳಿಸ್ಕೊಡ್ತೀನಿ ಒಂದು ಪ್ರೀತಿಯ ಗೌರವದೊಂದಿಗೆ. ಅಫ್ಕೋರ್ಸ್ ನಮ್ಮ ಕಮೆಂಟ್ ಬಾಕ್ಸ್ ನಿಮ್ಗೆ ಓಪನ್ ಇದೆ. ಎನಿಥಿಂಗ್ ನೀವೇನಾರು ಹೇಳಬೇಕು ಅಂದರೆ ಅಥವಾ ಅವ್ರು ಮೀಟ್ ಮಾಡಬೇಕು ಅಂದರೆ ಎನಿಥಿಂಗ್ ಏನು ಬೇಕಾದ್ರೂ ಕಮೆಂಟಲ್ಲಿ ಬರೀರಿ. ನಾವು ರೆಸ್ಪಾಂಡ್ ಮಾಡುವಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀನಿ. ಇವತ್ತಿನ ಪಾಡ್ಕಾಸ್ಟ್ ಶೋನ ಅತಿಥಿ ಶ್ರೀ ರಾಘವ್ ಸರ್. ನಮ್ಮ ಬದುಕಲು ಒಂದಷ್ಟು ಬೆಳವಣಿಗೆ ಚೇಂಜಸ್ ಆಗುತ್ತೆ ಅಂದರೆ ಅದು ರಾಘವ್ ಸರ್ ಮಾತಿನಿಂದ ಅಂತ ನಾನಂತೂ ಫೀಲ್ ಮಾಡ್ತೀನಿ. ಸರ್ ಥ್ಯಾಂಕ್ ಯು ಸೋ ಮಚ್. ಕೇಕ್ವಾಲ ತಾಜಾ ಮಿಠಾಯಿ ಕಡೆಯಿಂದ ಒಂದು ಪ್ರೀತಿಯ ಗೌರವ. ಮತ್ತು ನಿಮಗೆ ಕಾಫಿ ತುಂಬಾ ಇಷ್ಟ ಅವ್ರಿಗೆ. ನಮ್ಮ ಜಗ್ಗಲ್ಲಿ ನೀವು ಕಾಫಿ ಕುಡಿಬೇಕು. ನೆಕ್ಸ್ಟ್ ಚೇರ್ಸ್ ಮಾಡಿದ್ರೆ ಕಾಫಿನ ನಮ್ಮ ಜಗ್ಗಲ್ಲಿ ಮಾಡಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್. ಕೂತ್ಕೊಳ್ಳಿ ಸರ್, ಪ್ಲೀಸ್ ಕೂತ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ಹರಿಕತೆ ಪಾಡ್ಕಾಸ್ಟ್ ಶೋನಲ್ಲಿ. ನಾನು ಹರೀಶ್ ನಾಗರಾಜು. ಇದು ನ್ಯೂಸ್ ನಮಸ್ಕಾರ.